ಭಕ್ತನ ಲಕ್ಷಣಗಳು ನಿನ್ನೆ ನೋಡ್ತಿದ್ದೆವು. ನಾವೆಲ್ಲ ತಿಳ್ಕೊಂಡದ್ದು ಅಲ್ಲ, ವ್ಯವಹಾರ ಪ್ರಪಂಚದಲ್ಲಿ ಎಲ್ಲರ ಮನಸ್ಸಲ್ಲೂ ಅಷ್ಟೇ ಭಕ್ತ ಅನ್ನುವ ರೀತಿಯಲ್ಲಿ, ಭಕ್ತಿ ಅನ್ನುವ ರೀತಿಯಲ್ಲಿ ಹೇಳಬೇಕಾದ್ರೆ ಅವ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಮನೆಯಲ್ಲಿ ಪೂಜಾ ಕೋಣೆ ಇರಬೇಕು, ಮಂತ್ರವನ್ನು ಕಲಿಯಬೇಕು, ಶಾಸ್ತ್ರೋಕ್ತವಾಗಿ ಅವನು ಭಗವದಾರಾಧನೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಭಕ್ತಿ, ಅಲ್ಲಿ ಭಕ್ತಿಯ ಸಾಮಗ್ರಿಗಳೇ ಬೇರೆ. ಇಲ್ಲಿ ಹೇಳುವ ಭಕ್ತಿ ಅನ್ನುವಂಥದ್ದೇನುಂಟು, ತಮ್ಮ ಏನಪ್ಪ ನಿನ್ನ ವಯಸ್ಸು, ಅದನ್ನು ನಮ್ಮ ಹಿರಿಯರು ಕೇಳಲಿಲ್ಲ. ನೀನು ಹೆಣ್ಣೋ ಗಂಡೋ, ಅದನ್ನು ಕೇಳಲಿಲ್ಲ ನಮ್ಮವರು. ಮದುವೆ ಆಗಿದೆಯೋ ಒಬ್ಬನೇ ಇರೋದೋ, ಅದನ್ನೂ ಕೇಳಲಿಲ್ಲ ನಮ್ಮವರು. ಅವರು ಕೇಳಿದ್ದಿಷ್ಟೇ, ಓಯ್ ಬೆಳಿಗ್ಗೆ ಎದ್ದಾಗ ಮನಸ್ಸು ಹೇಗೆ ಉಂಟು, ನಿನ್ನ ಮನಸ್ಸನ್ನು ಹೇಗಿಟ್ಕೊಂಡಿದ್ದಿ. ಏನು ಕೇಳಿದ್ದವರು? ಜಾತಿ ಅಲ್ಲ, ಗೋತ್ರ ಅಲ್ಲ, ನಕ್ಷತ್ರ ಅಲ್ಲ, ಹೆಣ್ಣೋ ಗಂಡೋ, ಯುವಕನೋ ವೃದ್ಧನೋ, ಯಾವುದೂ ಅಲ್ಲ ಸ್ವಾಮಿ. ನಮ್ಮ ಶಾಸ್ತ್ರಿಗಳು, ನಮ್ಮ ಶಾಸ್ತ್ರ ಕೇಳೋದಿಷ್ಟೇ, ತಮ್ಮ ಮನಸ್ಸನ್ನು ಹೇಗಿಟ್ಕೊಂಡಿದ್ದೀಯ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನ. ನಿನ್ನ ಮನಸ್ಸು ಯೋಗದಲ್ಲಿದೆಯೋ, ನೀನು ಭೋಗಿಯಾಗಿದ್ದೀಯೋ, ನೀನು ಒಬ್ಬನೇ ಇದ್ದೀಯೋ, ನೀನು ಮದುವೆ ಆಗಿ ಮಕ್ಕಳ ಜೊತೆಯಲ್ಲಿ ಸಂಸಾರದಲ್ಲಿದ್ದೀಯೋ, ಅದಲ್ಲ ನಾವು ಕೇಳೋದು. ಮತ್ತೆ ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ತಮ್ಮ ಮನಸ್ಸು ಹೇಗುಂಟು? ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ. ಸ್ವಾಮೀಜಿ, ಮನಸ್ಸು ಪ್ರಶಾಂತವಾಗಿ ನಿಂತಿದೆ, ಬಸ್. ಅವರು ಜಾತಿ ಕೇಳಲಿಲ್ಲ, ಹುಡುಗನೋ ಹುಡುಗಿಯೋ ಕೇಳಲಿಲ್ಲ, ವೃದ್ಧನೋ ಯುವಕನೋ ಕೇಳಲಿಲ್ಲ, ಹೆಣ್ಣೋ ಗಂಡೋ ಕೇಳಲಿಲ್ಲ, ಮದುವೆ ಆಗಿದೆಯೋ ಒಬ್ಬನೇ ಇದೆಯೋ, ಯಾವುದೂ ಅಲ್ಲ ಸ್ವಾಮಿ. ತಮ್ಮ ಮನಸ್ಸಾಗಿದೆ ಸ್ವಾಮೀಜಿ, ಶಾಂತವಾಗಿದೆ, ಸಾಕು ಸಾಕು. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ಯಾರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಪ್ರಶಾಂತವಾಗಿ ನಿಂತಿದೆಯೋ, ಹೋಯ್ ಆ ಮನಸ್ಸು ಬುದ್ಧಿಯ ಹಿಂದೆ, ಮನಸ್ಸು ಬುದ್ಧಿಯನ್ನು ಆ ಮನಸ್ಸು ಬುದ್ಧಿಗೆ ಆಧಾರ ಯಾರು ಸ್ವಾಮಿ? ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿನ್ಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ನಿನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳು ಬೆಳಿಗ್ಗೆ ಎಲ್ಲೋ, ರಾತ್ರಿ ಮಲಗುವುದು ಎಲ್ಲಿ? ರಾತ್ರಿ ಮಲಗುವಾಗ ನಾವು ಹೋಗುವುದೆಲ್ಲಿಗೆ? ಬೆಳಿಗ್ಗೆ ಎದ್ದು ಬರುವಾಗ ನಾವು ಬರುವುದೆಲ್ಲಿಂದ? ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಆ ಪರಮಾತ್ಮ ಇರುವುದು ಹೃದಯ ಸ್ಥಾನ. ಆ ಮನಸ್ಸು ಕುಣಿಲಿಕ್ಕೆ ಶುರುವಾಯಿತು, ಎದ್ದೆವು, ಮನಸ್ಸನ್ನೆಲ್ಲ ಒಳಗೆ ಸೇರಿಕೊಂಡೆವು, ನಿದ್ದೆ. ಇಂದ್ರಿಯ ಮನಸ್ಸು ಬುದ್ಧಿಗಳು ಎದ್ದವು, ಎಲ್ಲಿಂದ? ಪರಮಾತ್ಮನ ಸಾನ್ನಿಧ್ಯದಲ್ಲೇ ಇರುವುದವು. ಎದ್ದು ಬರುವುದಲ್ಲೇ, ಗಲಾಟೆ ಮಾಡುವುದಲ್ಲೇ, ಮತ್ತೆ ತಣ್ಣಗೆ ಪ್ರಶಾಂತವಾಗಿ ನಿಲ್ಲುವುದು ಅಲ್ಲೇ. ಅದಕ್ಕಾಗಿ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜಂತು ವಿಮುಚ್ಯತೆ. ನಿನ್ನ ಮನಸ್ಸಿನ ಎಲ್ಲ ಕಶ್ಮಲಗಳೆಲ್ಲ ಹೋಗ್ತವೆ. ಯಸ್ಯ ಸ್ಮರಣ ಮಾತ್ರೇಣ,
ಆ ಬುದ್ಧಿಯನ್ನು ಬೆಳಗುತ್ತಾ ಇರೋ ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ನಿಂತಿತೋ, ನಿನ್ನ ಕೆಲಸ ಆಯಿತು. ನಾವು ಭಗವಂತನಲ್ಲೇ ಇರೋದು. ನಮಗೆ ಹೆಸರು ಭಕ್ತ. ಪಂಚಪಾತ್ರೆ ಬೇಕಾ ಸ್ವಾಮಿ? ಉದ್ಧರಣೆ ಬೇಕಾ? ತಟ್ಟೆ ಬೇಕಾ? ಹೂ ಬೇಕಾ? ತುಳಸಿ ಬೇಕಾ? ಗಂಧ ಬೇಕಾ? ಅಲ್ಲ, ಮನಸ್ಸಿನ ಕೊಳೆಯನ್ನು ತೆಗೆಯುವುದಕ್ಕೆ ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು, ಸ್ವಾಮಿ ಯಜ್ಞ, ಯಾಗ, ಮತ್ತೊಂದು ಪುನೊಂದು ಎಲ್ಲ ಸಹಕಾರಿ. ಆದರೆ ಅದರ ಫಲ ಎಲ್ಲಿ? ಓಯ್, ಮನಸ್ಸು ಪ್ರಶಾಂತವಾಗಿ ನಿಲ್ತದೋ? ನಿಮ್ಮ ಪೂಜೆ ಆದಮೇಲೆ ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ಳಿ. ಸ್ವಾಮೀಜಿ ಪ್ರಸಾದ ಸಿಕ್ತು ಅಂದ್ರೇನು? ಪ್ರಸನ್ನತ, ಮನಸ್ಸು ಪ್ರಶಾಂತವಾಗಿದೆ ಸ್ವಾಮಿ. ಹೊಲಸನ್ನೆಲ್ಲ ಕಳ್ಕೊಂಡು ಮನಸ್ಸು ಹೊಲಸಾಗುವಂಥದ್ದೇನುಂಟು? ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯ ತಳದ ಕಸತೇಲುತ್ತ ಬಗ್ಗಡವದಹುದು. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು. ಮತ್ತೆ ಪ್ರಶಾಂತತೆಗೆ ಹೋಗ್ತದೆ. ಆ ಮತ್ತೆ ಪ್ರಶಾಂತತೆಗೆ ಹೋಗುವುದಕ್ಕೆ ಉಪಕಾರ, ಸಹಕಾರ, ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ನಾಮಜಪ, ಪ್ರಾಣಾಯಾಮ. ಮನಸ್ಸು ಹೊಲಸಾಗುವಂಥದ್ದು, ಅದಕ್ಕೆ ಮುಹೂರ್ತ ಅನ್ನುವಂಥದ್ದಿಲ್ಲ. ನಾನು ಬಯಸಿದ್ದೇನೋ ಬರಲಿಲ್ಲ, ಶುರುವಾಯಿತು ಸ್ವಾಮಿ. ನಾನು ಬಯಸಿದ್ದಕ್ಕೆ ವಿರುದ್ಧವಾಗಿ ಏನೋ ಬಂತು, ತಾಳಮಳ ಏಳ್ತದೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಇವತ್ತು ಏನು ಘಟನೆಗಳು ಬರ್ತವೋ ತಯಾರಿರೋ, ಬಂದದ್ದನ್ನು ಎದುರಿಸು. ಪದ ಕುಸಿಯ ನೆಲವಿಹುದು, ಮನಸ್ಸಿನ ತಳಮಳವನ್ನು ಮಾಡಿಕೊಳ್ಳಬೇಡ. ನೀನು ಬಯಸಿದ ಹಾಗೆ ಆಗಲಿಲ್ಲ ಅಂತನ್ನುವಾಗಲೂ ಕೂಡ ಸಮ ದುಃಖ ಸುಖ, ನಾನು ಬಯಸಿದ ಹಾಗೆ ಆಗಲಿಲ್ಲ, ಅಡ್ಡಿ ಇಲ್ಲ. ಸ್ವಾಮೀಜಿ ನಾನು ಬಯಸಿದ ಹಾಗೆ ಆಯಿತು, ಹಾರಬೇಡ. ಅದಕ್ಕನ್ನು ಸ್ವಾಮಿ ಸಮ ದುಃಖ ಸುಖ ಅಂದ್ರೇನು? ನಾವು ಬಯಸಿದ ಹಾಗೆ ಆಯಿತು, ಹಾರೋದಲ್ಲ, ಆಗಲಿಲ್ಲ, ಅಳೋದಲ್ಲ. ಎರಡರಲ್ಲೂ ಕೂಡ ಆಂತರಿಕ ಪ್ರಶಾಂತತೆಯನ್ನು ಉಳಿಸಿಕೊಳ್ತೇವೆ. ಸ್ವಾಮಿ ನಮಗೆ ಹೆಸರು ಪರಮ ಭಕ್ತ. ಹಚ್ಕೋ ಪ್ರಸಾದವನ್ನು. ಯಾವುದು ಪ್ರಸಾದ? ಯಾವುದು ಪ್ರಸಾದ? ಯಾವುದು? ಸ್ವಾಮೀಜಿ ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಶ್ರೀಗಂಧ, ಶಿವನ ದೇವಸ್ಥಾನಕ್ಕೆ ಹೋದರೆ ವಿಭೂತಿ, ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ಕುಂಕುಮ. ಹಚ್ಕೋ. ಅದಲ್ಲ ತಮ್ಮ, ಅದು ಹೊರಗಿನ ಜನಗಳಿಗೆ ಗೊತ್ತಾಗಲಿಕ್ಕೆ. ಏನು ಹೇಳಿ? ನಾವೆಲ್ಲ ಜಪ ಮಾಡೋದು ಜನಗಳಿಗೆ ಗೊತ್ತಾಗ್ಬೇಡವಾ? ನಾವು ಜಪ ಮಾಡ್ತಿದ್ದೆ ಅಂತ ಜನಗಳಿಗೆ ಗೊತ್ತಾಗಬೇಕು ಬೇಡ? ಅದಕ್ಕಾಗಿ ಜಪಮಾಲೆ ಹಾಕ್ಕೊಳ್ಳು. ದೇವರ ಜಪ ಮಾಡುವುದಕ್ಕೆ ಜಪಮಾಲೆ ಅನ್ನುವಂಥದ್ದು ಅವಶ್ಯಕತೆ ಇದೆಯಾ ಸ್ವಾಮಿ? ಏನಕ್ಕೆ? ಅಲ್ಲಿ ಜನಗಳಿಗೆ ಗೊತ್ತಾಗಬೇಕು ಬೇಡ? ತಮ್ಮ, ನಿನ್ನ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಜಪಮಾಲೆ ಬೇಕು. ಅಲ್ಲ ಸ್ವಾಮೀಜಿ, ಜಪ ಮಾಡುವುದು ಹಾಗೆ ಬೆಳಗಿಂದ ಸಂಜೆ ತನಕ ನೀನು ಮಾಡೋದೆಂಥದ್ದು? ಬೆಳಗಿಂದ ಸಂಜೆ ತನಕ ನೀನು ಮಾಡೋದೇನು? ಏನಾದರೂ ಒಂದು ವಸ್ತುವನ್ನು ನೋಡಿದರೆ ಬೆಳಗ್ಗಿಂದ ಸಂಜೆಯ ತನಕ ಏನು ಮಾಡ್ತಾ ಇರೋದು ನೀನು? ಜಪ. ಏನದು? ಬೇಕು, ಅದು ಬೇಕು, ಅದು ಬೇಕು, ಅದು ಬೇಕು. ದೇವರ ಜಪ ಮಾತ್ರ ಮಾಡೋದು ಸ್ವಾಮೀಜಿ. ಜಪ ಮಾಡುವುದು ಹೇಗೆ ಸ್ವಾಮೀಜಿ? ಜಾತಿಗಳು ಸ್ವಾಮಿ ನಾವು. ಬೆಳಿಗ್ಗಿಂದ ಸಂಜೆಯ ತನಕ ಮಾಡ್ತಾ ಇರೋದೇ ಜಪ. ಯಾವುದು? ಬೇಡದ್ದು. ದೇವರ ಜಪ ಮಾಡು ಅಂತನ್ನುವ. ದೇವರ ಜಪ ಮಾಡುವುದು ಅಂದರೆ ಹೇಗೆ? ಬಾಕಿ ಎಲ್ಲ ಹೊಲಸನ್ನು ಬಿಡಬೇಕು, ಅನ್ಯ ವಸ್ತುಗಳ ಜಪವನ್ನು ಬಿಡಬೇಕು, ಸಾಕು, ಅಷ್ಟೇ. ಮನಸ್ಸು ಬುದ್ಧಿಯಲ್ಲಿ ಬೇರೆ ಯಾವ ರೀತಿಯ ತಳಮಳ ಇಲ್ಲದಿರುವಾಗ ಅಲ್ಲಿ ಯಾರು? ಪರಮಾತ್ಮ ಮಾತ್ರ. ದೃಶ್ಯವಾರಿತಂ
ಚಿತ್ತಮಾತ್ಮನಃ ಸತ್ಯದರ್ಶನಂ ತತ್ವದರ್ಶನಂ. ಮನಸ್ಸಿನ ತಳಮಳ, ಮನಸ್ಸಿನ ವೃತ್ತಿಗಳು, ಮನಸ್ಸಿನ ಎಲ್ಲ ಅಲೆಗಳು ದೃಶ್ಯಗಳು. ದೃಶ್ಯವಾರಿತಂ ಮನಃ, ಮನಸ್ಸಿನ ಕೊಳಕನ್ನೆಲ್ಲ ತೆಗೆದು ಅಲ್ಲಿ ಮನಸ್ಸನ್ನು ಬೆಳಗುತ್ತಾ ಇರುವ ಪರಮಾತ್ಮನಲ್ಲಿ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸು. ಸ್ವಾಮೀಜಿ, ನಿನ್ನ ಕೆಲಸ ಆಯಿತು, ನಿನ್ನ ಜಪಕ್ಕೆ ಫಲ ಸಿಕ್ತು. ಚಿತ್ವದರ್ಶನಮೇವ ತತ್ವದರ್ಶನಂ. ನಿಮ್ಮ ಹೃದಯವನ್ನು ಬೆಳಗುತ್ತಾ ಇರುವ ಯಾವುದದು? ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ಚಿತ್ ಸ್ವರೂಪ, ಚಿನ್ಮಯ ತತ್ವ ಸ್ವರೂಪ ಪರಮಾತ್ಮ ಜ್ಯೋತಿ. ಮನಸ್ಸು ಬುದ್ಧಿ ಅಲ್ಲೇ ಇರುವುದು. ಅಲ್ಲಿ ಏನೆಲ್ಲ ಹೊಲಸುಗಳನ್ನುವ ರೀತಿಯಲ್ಲೆಲ್ಲ ಕಸ ಬೀಳ್ತದೋ ಅದನ್ನು ತೆಗೆದು ಬಿಡು. ಎಲ್ಲ ಕಸ ಅನ್ನುವಂಥದ್ದು ಮನಸ್ಸಿಂದ ಹೋದರೆ ಯಾರು ಸ್ವಾಮಿ ಮನಸ್ಸಲ್ಲಿರೋದು? ಸ್ವಾಮೀಜಿ, ಪರಮಾತ್ಮ ಮಾತ್ರ, ಭಗವಂತ ಮಾತ್ರ ಅಲ್ಲಿ ಉಳಿದ್ರೆ ಶಾಂತಿ ಸ್ವಾಮಿ. ಮನಸ್ಸಿಗೆ ಶಾಂತಿ ಮಾತ್ರ. ಸಮ ದುಃಖ ಸುಖ ಕ್ಷಮೀ, ಕ್ಷಮಾಗುಣವುಳ್ಳವನು. ನಿನ್ನೆ ನೋಡ್ತಾ ಇದ್ದೆವು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮಃ ನಿರಹಂಕಾರ. ನಿರ್ಮಮಃ ನಿರಹಂಕಾರ ಸಮದುಃಖ ಸುಖ. ಆ ಏರು ತಗ್ಗುಗಳ ಮಧ್ಯೆಯೂ ಸಮತ್ವವನ್ನು ಕಾಪಾಡಿಕೊಳ್ಳುವನು. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವ. ವ್ಯಸನಮಯ ಸಂಸಾರದಲ್ಲಿ ನಾನು ಬಯಸಿದ್ದು ಬರಲಿಲ್ಲ ಅಂತನ್ನುವಾಗಲೂ, ಯಾವ ಯಾವ ರೀತಿಯಲ್ಲಿ ನೋವು ಬೇನೆಗಳು ಬರುವಾಗಲೂ ಆ ಮನಸ್ಸಿನ ಪ್ರಶಾಂತತೆಯನ್ನು ನೀನು ಕಳ್ಕೊಳ್ಳದಿದ್ದರೆ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ. ಸ್ವಾಮೀಜಿ, ಏನಾಗಲಿಲ್ಲ, ಏನೇನೋ ಕಳ್ಕೊಂಡಿಲ್ಲ, ಮನಸ್ಸು ಪ್ರಶಾಂತವಾಗಿದೆ. ಭಗವಂತನ ಜೊತೆಗಿದ್ದೀಯ ನೀನು. ಏನು ಸ್ವಾಮಿ ಪರೀಕ್ಷೆ? ಏನು ಪರೀಕ್ಷೆ ಅಂದರೆ, ಅಲ್ಲ ಸ್ವಾಮೀಜಿ, ನನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ, ಭಗವಂತನ ಜೊತೆ ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ನನಗೆ ಫಲ ಸಿಗ್ತದೆ, ಭಗವಂತ ನನ್ನ ಜೊತೆಗಿದ್ದಾನೆ. ಸ್ವಾಮೀಜಿ, ಇದಕ್ಕೆ ಪರೀಕ್ಷೆ ಏನು? ಒಂದೇ ಆ ವಿಷಮ ಪರಿಸ್ಥಿತಿಯಲ್ಲಿ ಅಲುಗಾಡುವಂಥ ರೀತಿಯಲ್ಲಿ ತಾಪತ್ರಯಗಳು ಬಂದ ನಮ್ಮನ್ನು ಹೊಡೆಯುವಾಗ, ತಮ್ಮ ಮನಸ್ಸನ್ನು ನೋಡು ಸ್ವಾಮೀಜಿ, ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮನಸ್ಸಿನಲ್ಲಿ ಹಾಸಿಗೆಯಲ್ಲಿ ಮುಳ್ಳನು. ಸ್ವಾಮಿ, ದೇವರಿಗೆ ಈ ಥರ ಮಾಡಬಾರ್ದು ಸ್ವಾಮೀಜಿ. ನಾನು ದಿನ ಪೂಜೆ ಮಾಡಲ್ವಾ? ನಾನು ದೇವಸ್ಥಾನಕ್ಕೆ ಹೋಗಲ್ವಾ? ಅಭಿಷೇಕ ಮಾಡಲ್ವಾ? ಇಷ್ಟೆಲ್ಲ ನನ್ಗೆ ಸ್ವಾಮೀಜಿ ದೇವರಿಗೆ ಈ ಥರ ಕಷ್ಟ ಕೊಡೋದು, ನಾಳೆಯಿಂದ ಪೂಜೆನೇ ನಿಲ್ಲಿಸಿಬಿಡ್ತೇನೆ. ದೇವರಿಗೆ ಶಾಂತಿ ಜಾಸ್ತಿ. ನೀನೊಬ್ಬ ಪೂಜೆ ಬಿಟ್ಟರೆ ದೇವರಿಗೆ ಶಾಂತಿ ಜಾಸ್ತಿ. ನಾವೆಲ್ಲರೂ ಪೂಜೆ ಮಾಡೋದು ಬಿಟ್ಟರೆ ದೇವರು ಖುಷಿಯಲ್ಲಿರ್ತಾನೆ ಸ್ವಾಮಿ. ಯಾತಕ್ಕೆ? ಆವಾಹಯಾಮಿ ಬಾ, ಸ್ಥಾಪಯಾಮಿ ಕೂತ್ಕೋ, ಪೂಜೆಯಾಮಿ ಪೂಜೆ ತೆಕೋ, ಪೂಜೆ ಮುಗೀತು ಉದ್ವಾಸಯಾಮಿ ಹೋಗ್. ಆ ನಾಯಿ ಅದು, ಅದೇ ನಾಯಿಯ ಸ್ವಾಮಿ. ನಾವು ಮಾಡ್ತಾ ಇರುವ ಆಟಗಳು ನೋಡಬೇಕು ಸ್ವಾಮಿ. ಅದಲ್ಲ ತಮ್ಮ, ಪರೀಕ್ಷೆ ಒಂದೇ. ಏನು? ಏರು ತಗ್ಗುಗಳ ಮಧ್ಯೆಯೂ, ಲಾಭ ನಷ್ಟಗಳ ಮಧ್ಯೆಯೂ, ನಿಂದ ಸ್ತುತಿಗಳ ಮಧ್ಯೆಯೂ ತಮ್ಮ ಮನಸ್ಸನ್ನು ನೋಡು ಸ್ವಾಮೀಜಿ. ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಮನಸ್ಸು ಪ್ರಶಾಂತವಾಗಿತ್ತು ಸ್ವಾಮಿ. ಭಗವಂತ ನಿನ್ನ ಜೊತೆಯಲ್ಲಿದ್ದಾನೆ, ಭಗವಂತ ನಿನ್ನ ಜೊತೆಯಲ್ಲಿದ್ದಾನೆ. ಅದೇ ಪರೀಕ್ಷೆ. ತಳಮಳಗೊಳ್ಳಬಾರ್ದು ಸ್ವಾಮಿ, ಮನಸ್ಸು ಅಳಬಾರ್ದು ಸ್ವಾಮಿ. ನನಗೆ ಯಾಕೆ ಹೀಗಾಯ್ತು? ಯಾರು ಸರ್ ನಾವು ಕೇಳಕ್ಕೆ? ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತ ಹರಡಿಕೊಡಬೇಡ ಮುಳ್ಳನು ಹಾಸಿಗೆಯಲ್ಲಿ. ನಮ್ಮ ಮನಸ್ಸು ಕೆರಳುವುದು ಸ್ವಾಮಿ. ದೇವ್ರು ಯಾಕೆ ಹೀಗೆ ಮಾಡಿದ ಅಂತ ಕೇಳಕ್ಕೆ ನೀನು ಯಾರು? ಏರು ತಗ್ಗುಗಳು ಬರುವಂಥದ್ದೇ. ಕಟ್ಟಿಟ್ಟ ಬುತ್ತಿ ಉಣಲುಂಟು ತಾಳು.
ಎಷ್ಟೆಷ್ಟು ಜನ್ಮಗಳಿಂದ ಬಂದಂಥ ಕರ್ಮ ರಾಶಿ ಸ್ವಾಮಿ ಅನುಭವಿಸಬೇಕು, ನಾನೇ ಅನುಭವಿಸಬೇಕು, ನಾನೇ ಉಣಬೇಕು. ಒಂದೊಂದಾಗಿ ಬರಲಿ. ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ಅದೆಲ್ಲವನ್ನೂ ಎದುರಿಸ್ತೇನೆ, ಪ್ರಶಾಂತ ಮನಸ್ಸಿಂದ ಎದುರಿಸ್ತೇನೆ. ಏತತ್ ಪ್ರಾರ್ಥ್ಯಂ, ನಾನು ಪ್ರಾರ್ಥನೆ ಮಾಡುವುದು ಒಂದೇ, ಏನು? ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೌರುಹ ಯುಗಗತ ನಿಶ್ಚಲ ಭಕ್ತಿ. ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ ಆಶೀರ್ವಾದ ಮಾಡು. ಪೆಟ್ಟುಗಳು ಕೊಡಬೇಡ ಅಂತ ಹೇಳಲ್ಲ, ಕಷ್ಟ ಬರಬಾರ್ದು ಅಂತ ಹೇಳಲ್ಲ, ಯಾವ ರೀತಿಯಲ್ಲಿ ತಾಪತ್ರೆಗಳು ನನ್ನ ಹತ್ರ ಬರಬಾರ್ದು ಅಂತ. ನಾನು ಯಾರು ಸ್ವಾಮಿ ಹೇಳಕ್ಕೆ? ಬರುವಂಥದ್ದೆಲ್ಲ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ, ಮನಸ್ಸು ಪ್ರಶಾಂತವಾಗಿರಲಿ. ಮನಸ್ಸು ಪ್ರಶಾಂತವಾಗಿ ನಿಲ್ತದೋ ತಮ್ಮ? ಹೌದು, ನೀನು ಗೋವಿಂದನ ಭಗವಂತನ ಜೊತೆಯಲ್ಲಿ. ನಿನ್ನ ಗಾಡಿಸೋರು ಯಾರಿಲ್ಲ ಕಣ ಅಲ್ವಾ? ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಸಹನೆ ವಜ್ರದ ಕವಚ. ಆ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಸಹನೆ. ಸಹನೆ ಅಂದ್ರೇನು? ಎಲ್ಲವೂ ಸರಿ ಹೋಗ್ತದೆ, ಏನೋ ಹೆಚ್ಚು ಕಡಿಮೆ ಆಗಿದೆ, ಅಡ್ಡಿ ಇಲ್ಲ, ಎಲ್ಲ ಸರಿ ಹೋಗ್ತದೆ. ಭಗವಂತ ಯಾರಿಗೂ ಕೆಟ್ಟದ್ದನ್ನು ಮಾಡಿದ್ದಿಲ್ಲ, ಇಷ್ಟರ ತನಕ ಭಗವಂತ ಕೆಟ್ಟದ್ದು ಮಾಡಿದ್ದಿಲ್ಲ. ನಾವು ಮಾಡಿದ್ದೇ ಏನೋ ಹೆಚ್ಚು ಕಡಿಮೆ ಆಗಿದೆ, ಮತ್ತೆ ಬರ್ತದೆ, ಬರಲಿ, ಎಲ್ಲವನ್ನೂ ಎದುರಿಸ್ತೇನೆ. ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಅನ್ನುವ ನಿಯಮ, ಆ ಧೃತಿ, ಆ ದಾರ್ಢ್ಯತೆ ಇದೆಯೋ? ಸಮದುಃಖ ಸುಖ ಅಲ್ವಾ? ಸಮತ್ವಂ ಯೋಗ. ಆ ಮನಸ್ಸಿನ ಪ್ರಶಾಂತತೆ ಅನ್ನುವಂಥದ್ದೇ ಯೋಗ. ಅದೇ ಪರೀಕ್ಷೆ ಸ್ವಾಮಿ. ಭಗವಂತನ ಜೊತೆಯಲ್ಲಿ ನಾನಿದೆ, ನನ್ನ ಜೊತೆ ಭಗವಂತನಿದ್ದಾನೆ. ಕೊನೆಯದ್ದು ಕ್ಷಮಾಗುಣ. ಕ್ಷಮಾಗುಣ ಅಂದ್ರೆ ಏನು ಹೇಳಿ? ಮನಸ್ಸಿಂದ ಮರ್ತು ಬಿಡೋದು ಸ್ವಾಮಿ, ಮನಸ್ಸಿಂದ ಮರ್ತು ಬಿಡೋದು. ಮನಸ್ಸಿಂದ ಮರ್ತು ಬಿಡೋದು ಅಂತಂದ್ರೇನು? ಯಾರು ತಪ್ಪು ಮಾಡಿದ್ದಾರೋ, ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದುಂಟು, ಅದನ್ನು ಮನಸ್ಸಿಂದ ತೆಗೆದೇ ಬಿಡೋದು ಸ್ವಾಮಿ. ಯಾತಕ್ಕೆ? ಅದು ಬೇಕು ಅಂತ ಮಾಡಿದ್ದಲ್ಲ, ಅವರು ಒಳ್ಳೆಯವರು. ಅದು ಏನಾಗಿದೆ ಏನೋ ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ನನ್ನ ಮನಸ್ಸಲ್ಲದಕ್ಕೆ ಜಾಗ ಇಲ್ಲ. ಕ್ಷಮಾಗುಣ ಅಂತಂದರೆ ರಾವಣ ಇರಬಹುದು, ಇಂದ್ರಜಿತು ಇರಬಹುದು, ಕುಂಭಕರ್ಣ ಇರಬಹುದು. ಬಿದ್ದ ಪೆಟ್ಟು ನೋವುಗಳನ್ನು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ರು ಕೂಡ ಅದನ್ನೆಲ್ಲವನ್ನು ಪೂರ ಮರ್ತು ಬಿಡೋದು ಸ್ವಾಮಿ. ನಮ್ಮ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಬೈದವರು ಯಾರು? ಅವರು. ಹೊಲಸು ಮಾಡಿದ್ದ್ಯಾರು? ಅವರು. ಯಾಕೆ ಮಾಡಿದ್ದು? ಅದು ಗೊತ್ತಿಲ್ಲ. ಏನು ಸ್ವಾಮೀಜಿ ನಿದ್ದೆ ಬರಲ್ಲ ಅದ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅಳತಾ ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ ಕೊರತೆ ಒಂದನು ನೀನು ನೆನೆದು ಮರಳಿ ಮನದಿ ನರಕವ ನೆಲೆಸಿ ಬದುಕುವುದು. ಅದು ಬದುಕುವ ರೀತಿಯ ನರಕವಲ್ಲವೇನೋ? ಹೊಲಸು ಮಾಡಿಕೊಂಡದ್ದು ಯಾರು? ನಾನೇ. ಹೊಲಸಾದ ಕೂಡಲೇ ಅದನ್ನು ತೊಳಿಬೇಕಿತ್ತು ಯಾರು? ನಾನೇ. ಮನಸ್ಸಿಂದ ತೆಗೆದು ಬಿಸಾಕಬೇಕಿತ್ತು ಸ್ವಾಮಿ. ನಾವು ಮಾಡಲ್ಲ. ಕೈ ಕೊಳೆ ಆದ್ರೇ ಓಡ್ತೇವೆ ವಾಶ್ ಬೇಸಿನ್ ಹತ್ರ, ಸೋಪ್ ಹಾಕಿ ತೊಳ್ಕೋತೇವೆ. ಬಟ್ಟೆ ಕೊಳೆ ಆದ್ರೇ ಒಗಿತೇವೆ. ಮೈ ಅನ್ನುವಂಥದ್ದು ಬೆವರಿದ್ರೇ ಸ್ನಾನ ಮಾಡ್ತವೆ. ಸ್ವಾಮೀಜಿ, ಮನಸ್ಸಿಗೆ ಸ್ನಾನ ಬೇಡುವ ಸ್ವಾಮಿ? ಮನಸ್ಸಿಗೆ ಸ್ನಾನ ಬೇಡುವ? ಮನಸ್ಸಿಗೆ ಸ್ನಾನ ಅಂದ್ರೇನು? ಮರ್ತು ಬಿಡು. ನಾವು ಆದಷ್ಟು ಬೇಗ ಮರೆಯುತ್ತೇವೋ ಭಗವಂತನ ಜೊತೆಗಿರುವವರು ಸ್ವಾಮಿ. ನಾವು ಅದನ್ನು ಹಿಡ್ಕೊಂಡು ಅಳುತ್ತೇವೋ ಸಂಸಾರಿಗಳು ನಾವು ಸ್ವಾಮಿ. ಯಾರಿಗೆ ಬಿಟ್ಟದ್ದು? ನಮಗೆ ಬಿಟ್ಟದ್ದು. ನಾನು ಸಂಸಾರಿಯೋ, ನಾನು ಪಾಪಿಯೋ, ನಾನು ಸಾಧಕನೋ, ನಾನು ಭಕ್ತನೋ, ಪರಮ ಭಕ್ತ ಅನ್ನುವ ರೀತಿಯಲ್ಲಿ ನೀವು ಅಂದುಕೊಳ್ಬೇಕಾದ್ರೆ ನೋವು ಬಿದ್ದದ್ದನ್ನೆಲ್ಲ ಅಳಿಸಿ ಬಿಡಬೇಕು.
ಎಲ್ಲೆಲ್ಲಿಂದ ಯಾವ ಯಾವ ಕಾಲಕ್ಕೆ ಯಾವ ಯಾವ ಕಾರಣಕ್ಕೆ ನೋವು ಬೇನೆಗಳು ಬಂದಿದೆಯೋ ಮನಸ್ಸಿಂದ ತೆಗೆದು ಬಿಡು. ಕ್ಷಮಾಗುಣ. ಕ್ಷಮಾಗುಣ ಅಂದ್ರೇನು? ಅವರನ್ನೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಭಾವನೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಏನು ನಿನಗೆ ತೊಂದರೆ ಆಗಲ್ಲ, ಮನಸ್ಸು ಪರಿಶುದ್ಧವಾಗಿ ನಿಲ್ತದೆ, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಹೋಯ್ ಸಣ್ಣ ಮಗುವಾಗಿರುವಾಗ ನಾವು ಆಲೋಚನೆ ಮಾಡಿ, 1 ವರ್ಷದ ಮಗು, 2 ವರ್ಷದ ಮಗು, 3 ವರ್ಷದ ಮಗು, ಅಮ್ಮ ಹೊಡೆಯಲ್ವಾ? ಅಮ್ಮ ಹೊಡಿತಾರೆ. ಅಮ್ಮ ಹೊಡೆಯೋದು ಯಾತಕ್ಕೆ? ಏನೇನೋ ಕೀಟ್ಲೆ ಮಾಡ್ತೇನೆ ಸ್ವಾಮಿ, ಗೊತ್ತಿದ್ದೋ ಗೊತ್ತು ಏನೇನೋ ಕೀಟ್ಲೆ ಮಾಡ್ತೇನೆ, ಬಂದು ಬಾರಿಸ್ತಾರೆ. ಯಾರಿಗೆ? ನನಗೆ. ಯಾಕೆ? ಅದು ನನ್ನ ಒಳ್ಳೆಯದಕ್ಕೆ. ಇವಾಗ 1 ವರ್ಷದ 2 ವರ್ಷದ ಏನೊಂದು ವಯಸ್ಸಿತ್ತು, ಆ ವಯಸ್ಸಿಗೆ ಏನು ಅಮ್ಮ 2 ಬಾರಿಸಿದ್ರು, ಅಳ್ತೇನೆ, ಪ್ರತಿಕ್ರಿಯೆ ಮಾಡ್ತೇನೆ, ಗಲಾಟೆ ಮಾಡ್ತೇನೆ, 1 5 ನಿಮಿಷ 2 ನಿಮಿಷ, ಮತ್ತೆ ಅಮ್ಮನನ್ನೇ ಅಪ್ಪಿಕೊಳ್ತೇನೆ. ಯಾಕೆ? ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ನನಗೆ ಊಟ ಹಾಕಿದ್ದು ನೀನೆ, ಬೆಳೆಸಿದ್ದು ನೀನೆ, ಹಾಲು ಕೊಡೋದು ನೀನೆ, ಎಲ್ಲ ಮಾಡಿಸಿದ್ದೀನಿ, 2 ಬಾರಿಸಿದ್ದು ನೀನೆ, ಅಡ್ಡಿಲ್ಲ. ಕೂಡಲೇ ಮರೀತೇವೆ ಸ್ವಾಮಿ. ಮರೆತಷ್ಟು ನಾವು ಆನಂದವಾಗಿರ್ತೇವೆ. ಮನಸ್ಸಲ್ಲಿ ಹೊಲಸನ್ನಿಟ್ಕೋಬಾರದು, ಮನಸ್ಸಲ್ಲಿ ಹೊಲಸನ್ನಿಟ್ಕೊಳ್ಬಾರದು. ನಮ್ಮ ಕಥೆಯ ಅನೇಕ ಜನ್ಮ ಸಂಪ್ರಾಪ್ತ, ಈ ಜನ್ಮದ್ದು ಮಾತ್ರ ಅಲ್ಲ ಸರ್, ಮತ್ತೆ ಎಷ್ಟೆಷ್ಟು ಜನ್ಮಗಳ ರಾಶಿ ಕರ್ಮ ಉಂಟು ನನ್ನ ತಲೆಯಲ್ಲಿ. ಜೋಪಾನವಾಗಿಟ್ಕೊಂಡು ಬಂದಿದ್ದೇನೆ, ಎಷ್ಟು ಕಷ್ಟದಿಂದ ತಂದಿದ್ದೇನೆ ಸ್ವಾಮಿ. ನೀವು ಹೇಳೋದೆಲ್ಲ ಬಿಟ್ಟುಬಿಡು. ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಲೆಸ್ ಲಗೇಜ್ ಮೋರ್ ಕಂಫರ್ಟ್, ನೋ ಲಗೇಜ್ ಆಲ್ ಕಂಫರ್ಟ್. ಮನಸ್ಸಿಗೆ ಶಾಂತಿ ಬೇಕೋ? ಹೌದು. ಬಿಸಾಕದನ್ನು ಹೊಲಸದು. ನಾವೇ ಸ್ವಾಮಿ ಎಷ್ಟು ಹೊಲಸನ್ನು ಇಟ್ಕೊಳ್ತೇವೆ ಮನಸ್ಸಲ್ಲಿ. ಆಮೇಲೆ ಹೇಳು, ನಿದ್ದೆ ಬರಲ್ಲ, ಶಾಂತಿ ಇಲ್ಲ. ಇದೊಳ್ಳೆ ಕಷ್ಟವೇ. ನನ್ನ ತಪ್ಪನ್ನುವ ರೀತಿಯಲ್ಲಿ ನಾವು ಒಪ್ಕೊಳ್ಳಕ್ಕೆ ತಯಾರಿಲ್ಲ ಸ್ವಾಮಿ. ಭಕ್ತನೋ ನೀನು. ಮುಂದಿನ ಶ್ಲೋಕ ನೋಡಿ. ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸ ಮೇ ಪ್ರಿಯ. ಸತತಂ ಸಂತುಷ್ಟ, ಯಾವಾಗಲೂ ಆನಂದವಾಗಿರುವವನು ಸ್ವಾಮಿ. ಯಾತಕ್ಕೆ ಹೇಳಿ? ನೋವು, ಬೇನೆ, ಕಶ್ಮಲ, ಹೊಲಸು ಯಾವ್ಯಾವುದು ಬರ್ತವೋ ತೆಗೆದು ಬಿಸಾಕೋದು, ಇಟ್ಕೊಳ್ಳಿಕ್ಕೆ ತಯಾರಿಲ್ಲ. ಮನಸ್ಸು ಪರಿಶುದ್ಧವಾಗಿರ್ಬೇಕು ಸ್ವಾಮಿ. ಮನಸ್ಸು ಪರಿಶುದ್ಧವಾಗಿರ್ಬೇಕು. ಇಂಗ್ಲೀಷಲ್ಲಿ ಏನು ಹೇಳೋದು ನೀವು? ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ಓ, ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟು ಅಲ್ಲ, ನೆಕ್ಸ್ಟ್ ಅಲ್ಲ, ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ಎಲ್ಲಿ ಕ್ಲೆನ್ಲಿನೆಸ್ ಅಂದರೆ ಪೂಜಾ ಕೋಣೆ ಅಲ್ಲ, ಮತ್ತೆ ನಾವು ಉಡೋ ಬಟ್ಟೆ ಅಲ್ಲ, ಮತ್ತೆ ನಾವು ತಿನ್ನುವ ತಟ್ಟೆ ಅಲ್ಲ, ಮತ್ತೆ ಮನಸ್ಸಿಗೆ ಹೇಳಿದ್ದು ಸ್ವಾಮಿ. ಓ ಸ್ವಾಮೀಜಿ, ನಾನು ಪೂಜೆ ಪಾತ್ರೆಗಳನ್ನೆಲ್ಲ ದಿನ ಎಲ್ಲ ಒಳ್ಳೆ ಚಂದದಲ್ಲಿ ಹುಳಿ ಹಾಕಿ ಎಲ್ಲ ತಾಂಬ ತೆಕ್ಕಿ ಥಕ್ ದೇವಸ್ಥಾನ ನಮ್ಮ ಪೂಜಾ ಮಂದಿರದ ಒಳಗೆ ಬಂದರೆ ಎಲ್ಲ ಸತ್ಪಾತ್ರೆಗಳು, ಎಲ್ಲ ಪೂಜಾ ವಿಧಿ, ಎಲ್ಲ ಸಾಮಗ್ರಿಗಳು ಫಳ 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 ಫಳ. ನೀವು ಹೇಳಿದ್ದಲ್ಲ ಸ್ವಾಮಿ, ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್. ಒಳ್ಳೆಯದು. ನೀನು ಉಡುವ ಬಟ್ಟೆ ಸ್ವಚ್ಛವಾಗಿದೆ, ತಿನ್ನುವ ಊಟ ಸ್ವಚ್ಛವಾಗಿದೆ ತಮ್ಮ. ಮನಸ್ಸಾಗಿದೆ. ಸ್ವಾಮೀಜಿ ನೀವು ನೆನಪು ಮಾಡಿದ್ರಿ. ಯಾಕೆ? 3 ದಿವಸ ಹಿಂದೆ ಅವಳು ಬೈದು ಹೋದದ್ದು ಇನ್ನೂ ಮನಸ್ಸಲ್ಲೇ ಉಂಟು.
3 ದಿವಸದ ಹಿಂದೆ ಬೈದು ಹೋದವಳು ಅವಳು ಆನಂದವಾಗಿ ಮಲಗಿದ್ಲು. ಇವ್ರಿಗೆ ನಿದ್ದೆ ಇಲ್ಲ. ಯಾತಕ್ಕೆ? ಅದು ಯಾಕೆ ಬೈದದ್ದು? ಏನಕ್ಕದು ಹಾಗಾದದ್ದು? ನಾವು ಬಿಡಕ್ತಾ ಇರಲಿಲ್ಲ ಸ್ವಾಮಿ. ಅವರು ಹೋಗಿ ಆನಂದವಾಗಿ ಮಲಗಿದ್ದಾರೆ. ನಮ್ಮ ತಲೆಯಲ್ಲಿ ಸ್ವಾಮಿ ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಕೆರೆಸ್ಕೊಂಡು ಗಾಯವನ್ನು ದೊಡ್ಡದು ಮಾಡೋದಂತ ಕೋತಿ. ನಾವೇನು ಕಡಿಮೆನ? ಹೊಲಸೊಂದನು ಮನಸ್ಸಲ್ಲಿ ನಿಲ್ಲಿಸಿ ಪೂರಾ ಮನಸ್ಸನ್ನು ಹೊಲಸು ಮಾಡಿಕೊಂಡು, ನಾನು ಮಾತ್ರ ಅಲ್ಲ, ಫ್ರೀ ಡಿಸ್ಟ್ರಿಬ್ಯೂಷನ್, ಇದ್ದವರಿಗೆ ಬಂದವರಿಗೆಲ್ಲ ಮನಸ್ಸನ್ನು ಹೊಲಸು ಮಾಡಿಸಿ ಏನು ಸಾಧಿಸಿದಾಗಾಯ್ತು ಹೇಳಿ? ಇದು ನಾವು ಬದುಕುವರಿ. ನಾವು ಹೇಳೋದು ನಾವು ಭಕ್ತರು. ಇದು ಭಕ್ತಿ ಅಲ್ಲ ತಮ್ಮ. ಬಂದ ನೋವನ್ನು ಕ್ಷಣ ಮಾತ್ರದಲ್ಲಿ, ಅದಕ್ಕೇನು ಹೇಳಿದಲ್ಲಿ, ದೋಸೆ ಕಾವಲಿಗೆ ನೀರು ಚಿಮುಕಿಸು, ಕ್ಷಣ ಮಾತ್ರದಲ್ಲಿ ಆ ನೀರಲ್ಲಿ ಕಾಣಲ್ಲ ಸ್ವಾಮಿ. ಆ ರೀತಿ ಇರಬೇಕಂತೆ. ಏನು? ಕೋಟಿ ಜನ್ಮ ಕೃತಂ ಪಾಪಂ ರಾಮಸ್ಮರಣೇನ ಕೃಷ್ಣಸ್ಮರಣೇನ ನಮಃ ಶಿವಾಯೇತಿ ಸ್ಮರಣೇನ ವಿನಶ್ಯತಿ. ನೀನು ಪರಮಾತ್ಮನ ನಾಮಸ್ಮರಣೆ ಮಾಡಿಕೊಂಡು ಮನಸ್ಸಿನ ಹೊಲಸನ್ನು ತೆಗಿ. ಮನಸ್ಸಲ್ಲಿ ಹೊಲಸಿಲ್ಲದಿದ್ದರೆ, ಸಣ್ಣ ಮಗುವನ್ನು ನೋಡಿ ಅಂತೆ ನೀವು, 1 ವರ್ಷದ 2 ವರ್ಷದ ಮಕ್ಕಳನ್ನು ನೋಡಿ ಅಂತೆ, ಹೇಗಿರ್ತಾರೆ? ಸತತಂ ಸಂತುಷ್ಟ, ಖುಷಿಯಲ್ಲಿರ್ತಾರೆ ಸ್ವಾಮಿ. ಅದು ಖುಷಿ ಎಲ್ಲಿಂದ ಬಂದದ್ದು? ಅದು ಬರೋದೆಲ್ಲಿಂದ? ನಮ್ಮ ನಿಜ ಸ್ವರೂಪವೇ ಆನಂದ, ಸಚ್ಚಿದಾನಂದಗಳ ಆತ್ಮ ಸ್ವಭಾವರಸ. ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರೋ ಪರಮಾತ್ಮನ ಸ್ವರೂಪವೇ ಆನಂದ, ಶಾಂತಿ. ಅದು ಬರುವುದಲ್ಲ, ಅದು ಇರುವುದು. ಅದನ್ನು ಕಳ್ಕೊಳ್ಳೋದು ಯಾರು? ನಾವೇ. ಕಳ್ಕೊಳ್ಳೋದಂದ್ರೇನು? ಇದ್ದ ಹೊಲಸನ್ನೆಲ್ಲ ಅಲ್ಲಿ ಹಾಳ್ಕೊಂಡು ಆಳೋದು ಸ್ವಾಮಿ. ನಾವಾಗಿ ಕಳ್ಕೊಳ್ಳೋದು. ಆಮೇಲೆ ಸ್ವಾಮೀಜಿ ಸ್ವಲ್ಪ ಜಾತಕ ನೋಡಿ. ಯಾರ್ದು ಜಾತಕ? ಯಾರ್ದು ನೋಡೋದು? ನಿನ್ನ ಮುಖ ನೋಡಿದರೆ ಸಾಕಾಗಲ್ವಾ? ಜಾತಕ ಯಾಕೆ ನೋಡಬೇಕು? ಅಲ್ಲ, ಯಾಕೆ ಹೀಗೆ ಆಗ್ತಾ ಇದೆ? ನಿನ್ನ ಮುಖ ನೋಡಿಯೇ ನಾನು ಕೇಳ್ತಾ ಇರೋದು, ಇವತ್ತು ಯಾಕೆ ಈ ಥರ ಮಾಡ್ಕೊಂಡಿದ್ದೀಯಾ ಅಂತೇಳಿ. ಸ್ವಾಮಿ, ನಾವಾಗಿ ಹೊಲಸು ಮಾಡಿಕೊಳ್ಳೋದು. ನಮ್ಮ ಮನಸ್ಸಿನ ಎಲ್ಲ ಘಟನೆಗಳು, ಎಲ್ಲ ದುರ್ಘಟನೆಗಳು, ಎಲ್ಲ ವಿಚಾರ, ಹೊಲಸನ್ನೆಲ್ಲ ಇಟ್ಕೊಂಡು ಅಳುತ್ತಾ ಅದು ಬದುಕ? ಸತತಂ ಸಂತುಷ್ಟ. ಸತತ ಅಂದ್ರೇನು? ಯಾವತ್ತೂ ಬೆಳಿಗ್ಗೆದ್ದಾಗಲೂ ಮನಸ್ಸು ಪ್ರಶಾಂತವಾಗಿ, ಬೆಳಿಗ್ಗೆ ಎದ್ದ ಕೂಡಲೇ ಭಗವಂತನಿಗೆ ಥ್ಯಾಂಕ್ಸ್, ಭಗವಂತನಿಗೆ ಕೃತಜ್ಞತೆ. ಯಾಕೆ ಕೇಳಿ? ಸಮಯಕ್ಕೆ ಸರಿಯಾಗಿ ಸೂರ್ಯ ಉದಯಿಸಿದ್ದಾನೆ, ಸಮಯಕ್ಕೆ ಸರಿಯಾಗಿ ಗಾಳಿ ಬೀಸ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಹಕ್ಕಿಗಳೆಲ್ಲ ಚಿಲಿಪಿಲಿ ಗುಡ್ತಾ ಇವೆ, ಸಮಯಕ್ಕೆ ಸರಿಯಾಗಿ ಭೂಮಿ ತಿರುಗುತ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಆನಂದವಾಗಿ ಪ್ರಪಂಚ ಅನ್ನುವಂಥದ್ದು ಎಷ್ಟು ಸುಂದರವಾದ ಜಗತ್ತನ್ನು ನಮ್ಮ ಮುಂದಿಟ್ಟಿದ್ದಾನೆ ಸ್ವಾಮಿ. ಭಗವಂತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಡುವೆ ಸ್ವಾಮಿ? ಬೆಳಿಗ್ಗೆ ಎದ್ದಾಗಲೇ ಧನ್ಯವಾದಗಳು, ಭಗವಂತನಿಗೆ ಕೃತಜ್ಞತೆಗಳು. ಯಾವ ರೀತಿಯಲ್ಲೂ ಮನಸ್ಸಿನ ಹೊಲಸನ್ನುವಂಥದ್ದನ್ನು ಮಾಡಿಕೊಳ್ಳದ ಹಾಗೆ ಮನಸ್ಸಿಗೆ ಆಶೀರ್ವಾದ ಮಾಡು. ಏನು ಕೇಳಬೇಕು ನಾವು ದೇವರ ಹತ್ರ? ಭಗವಂತನ ಹತ್ರ ಏನು ಕೇಳ್ಕೋಬೇಕು? ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ. ಎಲ್ಲಿ? ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ. ತಾಳಿ ಮೆಲುಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆನೆ ಕೇಳದೆನೆ ಬಹನು ಬಿಧಿರಾಯ ಮೇಲ ಕೀಳಾಗಿಪನು ಕೀಳ ಮೇಲಾಗಿಪನು. ನಾವು ಬಯಸಿದ್ದು ಒಂದೂ ಆಗ್ಲಿಕ್ಕಿಲ್ಲ. ಬಯಸದೇ ಇರುವಂಥ ರೀತಿಯಲ್ಲಿ ಘಟನೆಗಳು ನಡೀತವೆ, ಅಲುಗಾಡಿಸ್ತವೆ. ಭಗವಂತ ಭಗವಂತ ನನ್ನ ಜೊತೆ ಇಲ್ಲೇ ಇರು ಅಂದ್ರೇನು? ಮನಸ್ಸೇ, ಯಾವುದನ್ನು ಹಚ್ಕೋಬೇಡ, ಪ್ರಶಾಂತವಾಗಿರು. ಈ ಸಮಸ್ಯೆಯನ್ನು ಎದುರಿಸುವ ರೀತಿ ಏನು, ಇದಕ್ಕೆ ಪರಿಹಾರ ಏನು, ಅದನ್ನು ಕಂಡು ಹುಡುಕಿ ಮುಂದೆ ಹೋಗು. ಗಲಾಟೆ ಮಾಡಬೇಡ, ಅಳುಬೇಡ, ತಾಳ ತಪ್ಪಬೇಡ. ಭಗವಂತ ನಮಗೆ ಕೊಟ್ಟಿರೋದು ಒಂದು ಮನಸ್ಸು ಸ್ವಾಮಿ, 2 ಕೊಟ್ಟಿಲ್ಲ.
ಒಂದು ಮನಸ್ಸನ್ನೇ ನೋಡಿಕೊಳ್ಳೋದು ಕಷ್ಟ, ಇನ್ನು 2-3 ಆಗಿದ್ರೆ ಅದರ ಕತೆ ಹೇಳಿ. ಒಂದೇ ಮನಸ್ಸು ಸ್ವಾಮಿ ನಮಗೆ ಕೊಟ್ಟದ್ದು, ಅದನ್ನು ಹೇಗಿಟ್ಕೋಬೇಕಂತೆ? ನಗು ನಗುತ್ತಾ ಬಾಳ್ತಿರಳು, ಪ್ರಶಾಂತತೆಯಿಂದ ಖುಷಿಯಿಂದ ಇಟ್ಕೊಳ್ಬೇಕಂತೆ. ಇಟ್ಕೊಳ್ಳಲ್ಲ, ಅಳುತ್ತಾನೆ ಇರೋದು ಸ್ವಾಮಿ, ಅದು ತಳಮಳಗೊಳ್ತಾನೆ ಇರೋದು, ಅದು ಹೊಲಸಾಗ್ತಾನೆ ಇರೋದು. ಆಮೇಲೆ ಹೇಳೋದು, ನೋಡಿ ಸ್ವಾಮೀಜಿ ದೇವರೇನು ಮಾಡಿದ್ದಾನೆ ಹೇಳಿ. ದೇವರೇನು ಮಾಡಿದ್ದಾನೆ? ಎಲ್ರಿಗೂ ಮನಸ್ಸನ್ನು ಕೊಟ್ಟಿದ್ದಾನೆ, ಪ್ರತಿಯೊಬ್ಬನಿಗೂ ಮನಸ್ಸನ್ನು ಕೊಟ್ಟಿದ್ದಾನೆ. ಆ ಮನಸ್ಸನ್ನು ಇಟ್ಟುಕೊಳ್ಳುವ ಏನೊಂದು ಕರ್ಮಸು ಕೌಶಲಂ ಯೋಗ. ನೀನು ಯೋಗಿಯ? ಯೋಗ ಅಂದ್ರೇನು? ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನಕ್ಕೆ ಹೆಸರು ಯೋಗ. ಸಂತುಷ್ಟಂ ಸತತಂ ಯೋಗಿ, ಏನದು ಹೆಸರು? ಸತತಂ ಸಂತುಷ್ಟ. ಮುಂದಿನ ಶಬ್ದ ಏನು? ಯೋಗಿ. ಅವ ಯಾರು? ಯೋಗಿ. ಯೋಗಿ ಅಂದ್ರೇನು? ದಾಡಿ ಬಿಟ್ಟವನಲ್ಲ, ಮತ್ತೆ ತಲೆ ಬೋಳಿಸಿಕೊಂಡವನಲ್ಲ, ಮತ್ತೆ ಈ ಬಟ್ಟೆ ಹಾಕ್ಕೊಂಡವನಲ್ಲ, ಮತ್ತೆ ಪಾದುಕೆ ಹಾಕ್ಕೊಂಡವನಲ್ಲ. ಯೋಗಿ ಅಂದರೆ ಯಾರು ಸ್ವಾಮಿ? ಯೋಗ, ಮನಸ್ಸಿನ ಪ್ರಶಾಂತತೆಗೆ ಹೆಸರು ಯೋಗ. ತಮ್ಮ, ನಿನ್ನ ಮನಸ್ಸು ಶಾಂತವಾಗಿ ನಿಂತಿದೆಯೋ? ನಿನ್ನ ಮನಸ್ಸು ಶಾಂತವಾಗಿ ನಿಲ್ಲುವ ಹಾಗೆ ಪ್ರಯತ್ನವನ್ನು ಮಾಡಿ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದೀಯೋ? ಹೌದು, ಯೋಗಿ. ನೀನು ಯಾರಾದ್ರೇನು, ನಿನ್ನ ಜಾತಿ ಯಾವುದಾದ್ರೇನು, ನೀನು ಹೆಣ್ಣೋ ಗಂಡೋ, ಅದೆಲ್ಲ ನಾವು ಕೇಳೋದು. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ, ಯಾರ ಮನಸ್ಸು ಸ್ಥಿರವಾಗಿ ನಿಂತಿದೆಯೋ ಅವ ಯೋಗಿ. ಜೀವನದಲ್ಲಿ ಪೆಟ್ಟು ಬೀಳದೇ ಇರುವವರು ಯೋಗಿಗಳಲ್ಲ ಸ್ವಾಮಿ. ಜೀವನದಲ್ಲಿ ಕಷ್ಟಗಳು ಬಾರದೇ ಇರುವವರು ಯೋಗಿಗಳಲ್ಲ ಸ್ವಾಮಿ. ಆ ಜೀವನದ ಎಲ್ಲ ಘಟನೆಗಳ ಮಧ್ಯೆಯೂ ಕರ್ಮಸು ಕೌಶಲಂ, ಕರ್ಮಕ್ಷೇತ್ರದಲ್ಲಿದ್ದು ಒದ್ದೆ ಆಗಬಾರದು. ನೀರಲ್ಲಿ ಇಳಿದು ಪದ್ಮಪತ್ರಮಿವ ಅಂಬಸ, ಆ ಕಮಲದ ಎಲೆ ಅನ್ನುವಂಥದ್ದು ನೀರಲ್ಲಿದ್ದರೂ ಕೂಡ ಒದ್ದೆ ಆಗಲ್ಲ. ಅದೇ ರೀತಿ ಯೋಗಿ ಸಂಸಾರದಲ್ಲಿದ್ದು ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವ, ಭಗವಂತನನ್ನು ದೂರುವವನಲ್ಲ, ಹೊರ ಪ್ರಪಂಚದ ಘಟನೆಗಳನ್ನು ದೂರುವವನಲ್ಲ, ಹತ್ತಿರದಲ್ಲಿ ಇರುವವನನ್ನು ಅವರನ್ನು ಯಾರನ್ನು ಅವನು ಬಲಿ ಕೊಡುವವನಲ್ಲ. ತನ್ನ ಮನಸ್ಸೇ ಕಾರಣ. ಮನಸ್ಸಿನ ನೋವು ಬೇನೆಗಳ ಅಲೆಗಳನ್ನೆಲ್ಲ ತೆಗೆದು, ಸ್ವಾಮೀಜಿ ಶಾಂತ ಮನಸ್ಸು ಪ್ರಶಾಂತವಾಗಿಟ್ಕೊಳ್ತೇನೆ, ಯೋಗಿ. ಅದು ಹೇಗೆ ಸಾಧ್ಯ ಸ್ವಾಮಿ? ಮುಂದಿನ ಶಬ್ದ ನೋಡಿ. ಮುಂದಿನ ಶಬ್ದ ಏನು? ಯತಾತ್ಮ ದೃಢ ನಿಶ್ಚಯ. ಯತ ಆತ್ಮ, ತನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಯತ್ನವನ್ನು ಮಾಡುವವನು. ಮನಸ್ಸು ಕೆರಳುತ್ತದೆ, ಮನಸ್ಸು ಗಲಾಟೆ ಮಾಡುತ್ತದೆ. ಒಂದು ಸಣ್ಣ ಗಾಳಿ ಒಂದು ಸಣ್ಣ ಘಟನೆ ಸಾಕು, ಹಿಡ್ಕೊಂಡು ಅಳುತ್ತದೆ. ಯತ ಆತ್ಮ, ಯತ್ನವನ್ನು ಮಾಡುವವನು. ಏನು ಯತ್ನ? ಆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ತೇನೆ. ಏನೋ ಪೆಟ್ಟು ಬಿದ್ದಿದೆ, ಅದನ್ನು ಆ ಮನಸ್ಸಿನ ನೋವು ಬೇನುಗಳನ್ನು ದೂರಗಿಡ್ತೇನೆ, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತೇನೆ ಅನ್ನುವ ಪ್ರಯತ್ನವನ್ನು ಮಾಡುವವನಿಗೆ ಹೆಸರು ಸ್ವಾಮಿ ಯತ ಆತ್ಮ. ಯತಿ, ಯತ್ನವನ್ನು ಮಾಡುವವನು. ದೇವಸ್ಥಾನದ ಒಳಗೆ ಹೋಗ್ತೀರೋ ಯತಿಗಳು ನೀವು, ಜಪ ಕೂತ್ಕೊಳ್ತೀರೋ ಯತಿಗಳು ನೀವು. ಯತಿ ಅಂದ್ರೆ ಏನು ಹೇಳಿ? ಯತ್ನವನ್ನು ಮಾಡುವವನು. ಏನು ಯತ್ನ ಅದು? ಸ್ವಾಮೀಜಿ ಮನಸ್ಸು ಹೊಲಸಾಗಿದೆ, ಮನಸ್ಸು ಅಳುತ್ತಾ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಏನು ಮಾಡ್ತಾ ಇರೋದು ನೀನು? ಸ್ವಾಮೀಜಿ ಯತ್ನವನ್ನು ಮಾಡ್ತಾ ಇದ್ದೇನೆ. ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲಿ, ಘಟನೆ ಅನ್ನುವಂಥದ್ದನ್ನು ಮರೆಯುತ್ತೇನೆ, ಬಿದ್ದ ಪೆಟ್ಟನ್ನು ಮರೆಯುತ್ತೇನೆ, ಮನಸ್ಸನ್ನು ಮತ್ತೆ ಪ್ರಶಾಂತತೆಗೆ ತರ್ತೇನೆ. ಯತ್ನದ ಮೂಲಕ ಮನಸ್ಸಿನ ಪ್ರಶಾಂತತೆಯನ್ನು ಮತ್ತೆ ಸಾಧಿಸುವವನು ಯತಾತ್ಮ ಯೋಗಿ. ದೃಢ ನಿಶ್ಚಯ. ಏನು ದೃಢ ನಿಶ್ಚಿತೆ? ಸ್ವಾಮೀಜಿ ಆನಂದ ಶಾಂತಿಯನ್ನು ಯಾರೂ ಕೊಡುವುದಿಲ್ಲ, ಅದು ನನ್ನ ಸ್ವರೂಪ ಸ್ವಾಮಿ. ನಾವೆಲ್ಲ ತಿಳ್ಕೊಂಡದ್ದು ದೇವರು ಒಂದು ದಿವಸ ಕೊಡ್ತಾನೆ ಅಂತೇಳಿಯ, ಅದೆಲ್ಲಿಂದಲೂ ಬರ್ತದೆ ಅಂಥೇಳಿಯ.
ಎಲ್ಲಿಂದ ಬರುವುದು ಸ್ವಾಮಿ ಶಾಂತಿ? ಶಾಂತಿ, ನೆಮ್ಮದಿ, ಆನಂದ, ಪ್ರಸನ್ನತೆ ನಮ್ಮ ಸ್ವರೂಪ ಸ್ವಾಮಿ. ಮನಸ್ಸು ಬುದ್ಧಿ ತಳಮಳಗೊಳ್ಳದೆ ಒಳಗೆ ನಿಂತರೆ ಪ್ರಶಾಂತತೆ. ಶಾಂತಿ ಅನ್ನುವಂಥದ್ದು ನನ್ನ ಸ್ವರೂಪ. ಅದು ಬರುವುದಲ್ಲ, ಯಾರೋ ಕೊಡುವುದಲ್ಲ, ಒಂದು ದಿವಸ ಗಳಿಸುವುದಲ್ಲ. ಸ್ವಾಮೀಜಿ ನೀವು ಹೇಳಿ ಸ್ವಾಮೀಜಿ, ಏನು 2024 ಹೌದು, 2 ತಿಂಗಳು ದಾಟಿ ಈಗ 3ನೇ ತಿಂಗಳಲ್ಲಿ ಅರ್ಧದಲ್ಲಿದ್ದೇವೆ. ಯಾವ ದಿವಸ ನಾನು ಪೂರ್ಣ ಶಾಂತಿ ಗಳಿಸೋದು? ನೀನು ಸತ್ತ ಮರು ದಿವಸ. ನೀನು ಸತ್ತ ಮರು ದಿವಸ ಬೇರೆಯವರಿಗೆ ಶಾಂತಿ. ಸ್ವಾಮೀಜಿ ನನಗೆ ಶಾಂತಿ ಯಾವಾಗ ಸ್ವಾಮಿ? ಮಲಗು ಮಲಗು, ಮಲಗಿದ ಕೂಡಲೇ ಶಾಂತಿ. ಸ್ವಾಮಿ ನೀವು ಆಲೋಚನೆ ಮಾಡಿ ಸ್ವಾಮಿ. ದೃಢ ನಿಶ್ಚಯ. ಏನು ದೃಢ ನಿಶ್ಚಯ? ಶಾಂತಿ ಹೊರಗಿಂದ ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಒಂದು ದಿವಸ ಸಿಗುವಂಥದ್ದಲ್ಲ, ಅದು ನಾನೇ. ಮನಸ್ಸಿನ ತಳಮಳವನ್ನು ಬಿಟ್ಟು, ಮನಸ್ಸಿನ ಗಲಾಟೆಯನ್ನು ಬಿಟ್ಟು ಪ್ರಶಾಂತವಾಗಿ ನಿಲ್ತೇನೋ ಅಲ್ಲೇ ಸ್ವಾಮಿ ಶಾಂತಿ. ಈ ಕ್ಷಣದಲ್ಲಿ ಸದ್ಯೋಮುಕ್ತಿ. ಸದ್ಯ ಅಂದ್ರೇನು? ಈಗಲೇ. ಆಮೇಲೆಲ್ಲ ಸತ್ತ ಮೇಲೆ ಎಲ್ಲೋ ಹೋದ್. ಈಗಲೇ ಶಾಂತಿ ಬೇಕೋ? ಈಗಲೇ ನಿನ್ನ ಕೈಯಲ್ಲುಂಟು. ಹೊಲಸನ್ನು ಬಿಟ್ಟುಬಿಡು, ಕಶ್ಮಲವನ್ನು ಬಿಟ್ಟುಬಿಡು, ಮನಸ್ಸನ್ನು ಪ್ರಶಾಂತವಾಗಿಟ್ಕೋ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವಂಥ ಸಾಧಕನಿಗೆ ಆನಂದ ಶಾಂತಿ ಅಲ್ಲೇ ಸ್ವಾಮಿ. ದೃಢ ನಿಶ್ಚಯ. ದೃಢ ನಿಶ್ಚಯ ಅಂದ್ರೇನು? ವ್ಯವಹಾರ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರುಗಳೆಲ್ಲ ಅನುಭವಿಸಿದ್ದು ಶಾಂತವಾಗಿದ್ದರು, ಆನಂದವಾಗಿದ್ದರು, ನಗನಗುತ್ತಾ ಇದ್ದರು. ಯಾತಕ್ಕೆ? ಆ ಮನಸ್ಸು ಬುದ್ಧಿಯನ್ನಷ್ಟು ಸುಂದರವಾಗಿ ಶಾಂತವಾಗಿ ಇಟ್ಟುಕೊಂಡದ್ರಿಂದ. ಅವರಿಗೆ ಪೆಟ್ಟು ಬಿದ್ದಿಲ್ವಾ? ಬೇಕಾದಷ್ಟು ಬಿದ್ದಿತ್ತು. ನೋವಾಗಲಿಲ್ವಾ? ಓ ಸ್ವಾಮಿ, ಪೆಟ್ಟು ಬೀಳದ ವ್ಯಕ್ತಿ ಇಲ್ಲ. ಯಾವ ರೀತಿಯ ಘಟನೆಗಳನ್ನು, ತಾಪತ್ರಗಳಿಲ್ಲದ ವ್ಯಕ್ತಿಗಳು, ಅವೆಲ್ಲವುಗಳ ಮಧ್ಯೆ ಮನಸ್ಸಿನ ಪ್ರಶಾಂತತೆಯನ್ನು ಯಾರು ಕಾಪಾಡಿಕೊಳ್ತಾನೋ ತಮ್ಮ, ಅಂಥವನಿಗೆ ಹೆಸರು ಯೋಗಿ. ಯತ ಆತ್ಮ ದೃಢ ನಿಶ್ಚಯ. ಸ್ವಾಮೀಜಿ ಅವನು ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿ ಇಟ್ಕೊಂಡದ್ದು ಹೇಗೆ? ಮೈಯರ್ಪಿತ ಮನೋಬುದ್ಧಿ. ಮೈ ಅರ್ಪಿತಂ. ಅವನ ನೋವು, ಅವನ ಬೇನೆ, ಅವನ ಕಷ್ಟ, ಅವನ ನಷ್ಟ, ಅದು ಏನೆಲ್ಲ ಉಂಟೋ ಸ್ವಾಮೀಜಿ ಎಲ್ಲವನ್ನು ಅರ್ಪಿಸಿದ್ದೇನೆ. ಯಾರಿಗೆ? ಭಗವಂತನಿಗೆ. ಕೊಳಕನ್ನೆಲ್ಲ ಭಗವಂತನಿಗೆ ಅರ್ಪಿಸಿದ್ದೇನೆ ಸ್ವಾಮಿ. ಮನಸ್ಸು ಶಾಂತವಾಗಿದೆ. ಇವಾಗ ಹೇಳಿ, ಎಲ್ಲಿ ಹಾಕಿದ್ದಾನೆ ಅವನ ಮನಸ್ಸಿನ ತಳಮಳವನ್ನು? ಕೃಷ್ಣನಿಗೆ, ಪರಮಾತ್ಮನ ಶ್ರೀಚರಣಗಳಿಗೆ. ಭಗವಂತನಿಗೆ ನೀನು ಅರ್ಪಿಸಿದೆಯೋ ಸ್ವಾಮಿ? ಭಗವಂತನಿಗೆ ಅರ್ಪಿಸಿದಂತಹ ಮನಸ್ಸು ನಗನಗುತ್ತಾ ಇರುವ ಮನಸ್ಸು ಸ್ವಾಮಿ. ಮೈ ಅರ್ಪಿತ ಮನೋಬುದ್ಧಿ ಸಶಾಂತಿ ಮದಿಗಚ್ಚತಿ. ಅವನು ಆನಂದವಾಗಿರ್ತಾನೆ. ಅವನಿಗೇನು ಹೆಸರಂತೆ? ಯೋ ಮದ್ಭಕ್ತ ಸಮೇ ಪ್ರಿಯ. ಇದು ಭಕ್ತನ ಲಕ್ಷಣ. ಎಷ್ಟು ಪೂಜೆ ಮಾಡಿದ್ದಿ ಅದನ್ನು ಹಿರಿಯರು ಕೇಳಲಿಲ್ಲ. ಎಷ್ಟು ಭಜನೆ ನೀನು ಮಾಡಿದ್ದಿ ಅದನ್ನು ಹಿರಿಯರು ಕೇಳಲಿಲ್ಲ. ಎಷ್ಟು ಉಪವಾಸ ಮಾಡಿದ್ದಿ ನೀನು ಅದನ್ನು ಕೇಳಲೇ ಇಲ್ಲ. ಅವರು ಕೇಳಿದ್ದು ಒಂದೇ, ಓಯ್ ಮನಸ್ಸಾಗುಂಟೋ ಸ್ವಾಮೀಜಿ? ಸ್ವಾಮೀಜಿ ಭಗವಂತನ ಕೃಪೆ, ಮನಸ್ಸು ಸಂತೋಷವಾಗಿದೆ ಸ್ವಾಮಿ. ಮನಸ್ಸು ಮೈಯರ್ಪಿತ ಮನೋಬುದ್ಧಿ ದೃಢ ನಿಶ್ಚಯ ಅಲ್ಲೇ ಇದೆ ಸ್ವಾಮಿ. ಶಾಂತವಾಗಿದೆ. ಭಗವಂತನ ಕೃಪೆ, ಭಗವಂತನ ಕರುಣಾದೃಷ್ಟಿ, ಭಗವಂತನ ಕೃಪೆ. ಮನಸ್ಸು ಬುದ್ಧಿ ಶಾಂತವಾಗಿ ನಿಲ್ಲುವ ಹಾಗೆ ಪ್ರಯತ್ನ ಮಾಡ್ತೀರೋ ಭಗವಂತನ ಜೊತೆಯಲ್ಲೇ ನೀವು. ಇವಾಗ ಹೇಳಿ, ನಾನು ನನ್ನ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ವಿಷಮ ಪರಿಸ್ಥಿತಿಯಲ್ಲೂ ಏನು ನೋಡಬೇಕು? ನಾನು ಮನಸ್ಸನ್ನು ನೋಡ್ಕೊಳ್ಬೇಕು. ಆ ಮನಸ್ಸು ಶಾಂತವಾಗಿ ನಿಂತಿದೆಯೋ ಪ್ರಸಾದ ಸಿದ್ಧಿ. ಮನಸ್ಸು ಭಗವಂತನ ಜೊತೆಯಲ್ಲಿ ಅಳೋದು ಬೇಡ. ನಾವಾಗಿ ಮನಸ್ಸನ್ನು ಹೊಲಸು ಮಾಡಿಕೊಂಡು
ಅದನ್ನು ಅಳ್ತಾ 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 ಕೊರಗಿ 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 ಪೂರ ಕೊಚ್ಚೆ ಹೊಲಸು ಮಾಡಿಕೊಂಡು ಸ್ವಾಮೀಜಿ ದೇವ್ರೇನು ಮಾಡಿದ್ದಾನೆ ನೋಡಿ. ದೇವ್ರಿಗೆ ಯಾಕೆ ಬೈಯೋದು ನೀನು? ಹೊಲಸು ಮಾಡಿಕೊಂಡದ್ದು ಯಾರು? ನಾನೇ. ತೆಗೆದು ಹಾಕದ ನಗ್ತಾ ಇರೋ. ನಗಿಲಿಕ್ಕಾಗಲ್ಲ ಸ್ವಾಮಿ. ಹೇಗೆ ನಗೋದು? ನಿಮಗೆಲ್ಲ ಗೊತ್ತಿಲ್ಲ ಸ್ವಾಮಿ, ನಿಮಗೆಲ್ಲ ಮದುವೆ ಆಗಲಿಲ್ಲ, ನಿಮಗೆಲ್ಲ ಯಾವ ರೀತಿಯಲ್ಲೂ ಮನಸ್ಸಿಗೆ ನೋವು ಬೀಳಲಿಲ್ಲ. ಹೊರ ಪ್ರಪಂಚದ ಏರು ತಗ್ಗುಗಳನ್ನುವ ಸುಖ ದುಃಖಗಳನ್ನುವ ಲಾಭ ನಷ್ಟಗಳನ್ನು ದ್ವಂದ್ವ ತಾಪತ್ರೆಗಳ ಮಧ್ಯೆಯೂ ಆ ಮನಸ್ಸಿನ ಪ್ರಶಾಂತತೆ ಭಗವಂತನ ಕೃಪೆ. ಮೈಯರ್ಪಿತ ಮನೋಬುದ್ಧಿ, ಅವನ ಮನಸ್ಸು ಬುದ್ಧಿ ಎಲ್ಲವೂ ತಳಮಳವನ್ನು ಹೊಲಸನ್ನು ಎಲ್ಲವನ್ನೂ ಕೂಡ ಪ್ರಶಾಂತವಾಗಿ. ಮಧ್ಯರಾತ್ರಿ 2 ಗಂಟೆಗೆ ಎದ್ದರಂತೆ ಮೈಸೂರಲ್ಲಿ ನಮ್ಮ ಮಿಷನ್ ಮೆಂಬರ್ ಅವರ ತಾಯಿ ಮಧ್ಯರಾತ್ರಿ 2:30 ಗಂಟೆಗೆ ಎದ್ದರಂತೆ. 80 ದಾಟಿದೆ. ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಬಹಿರ್ದೇಶಕ್ಕೆ ಹೋಗಿ ಬಂದು ಸೀದಾ ಪೂಜಾ ಕೋಣೆಗೊಳಗೆ ಹೋದ್ರಂತೆ. ಪೂಜಾ ಕೋಣೆಗೆ ಯಾಕೆ ಹೋದರು ಅವ್ರಿಗೇನು ಗೊತ್ತಾಗಲಿಲ್ಲ. ಮಧ್ಯರಾತ್ರಿ 2:30 ಪೂಜಾ ಕೋಣೆ ಒಳಗೆ ಹೋದರು, ಹೊರಗೆ ಬಂದರು, ಮೆಟ್ಲಲ್ಲಿ ಅದಕ್ಕೇನಿದು ಪೂಜಾ ಕೋಣೆ ಹೊಸ್ತಿಲಿಗೆ ತಲೆ ಇಟ್ಟರು, ಅಲ್ಲೇ ಮಲಗಿದರು. ಕಲಾಸ್ ಸತ್ತೇ ಹೋದರು. ಮಧ್ಯರಾತ್ರಿ 2:30 ಸ್ವಾಮಿ. ಏನು ಹೇಳಬೇಕು ಹೇಳಿ? ಆ 2:30 ಸಮಯಕ್ಕೆ ಏನಾಗ್ತಾ ಇದೆ, ಯಾಕೆ ಏನಾಗಿದೆ, ಏನೋ ಹೆಚ್ಚು ಕಡಿಮೆ ಆಗಿದೆ, ಭಗವಂತ ಇದ್ದಾನೆ, ಎಲ್ಲ ಸರಿ ಹೋಗ್ತದೆ. ದೇವಸ್ಥಾನದ ತಮ್ಮ ದೇವರ ಕೋಣೆಯೊಳಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಹೊರಗೆ ಬಂದು ಹೊಸ್ತಿಲಿಗೆ ತಲೆ ಇಟ್ಟು ಅಲ್ಲೇ ಬಿದ್ದರು, ಹೋದರು. ಆ ಮಗ ಏನು ಅನ್ನಬೇಕು ಹೇಳಿ ಸ್ವಾಮೀಜಿ? ಎಂಥ ಮರಣ ಸ್ವಾಮಿ, ಎಂಥ ಮರಣ ಸ್ವಾಮಿ. ಅಂತಕಾಲೇಪಿ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಅಂತ್ಯಕಾಲದಲ್ಲೂ ಕೂಡ ಮನಸ್ಸನ್ನು ಪ್ರಶಾಂತವಾಗಿಟ್ಟು ಆ ಶರೀರವನ್ನು ಬಿಡಬೇಕಾದ್ರೆ ಎಷ್ಟು ಜನ್ಮಗಳ ಪುಣ್ಯ ಸ್ವಾಮಿ, ಎಷ್ಟು ಜನ್ಮಗಳ ಪುಣ್ಯ ಅದು. ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಏನು ಗಲಾಟೆ, ಯಾರನ್ನು ಏನು ಕರೀಲಿಲ್ಲ, ಕಿರಿಚಲಿಲ್ಲ, ಗಲಾಟೆ. ಮತ್ತೊಂದು ಏನು 80 ದಾಟಿದೆ, 80 ದಾಟಿದೆ. ಸ್ವಾಮಿ ನೀವು ಎಲ್ಲೇ ಇರಿ, ಮನೆಯಲ್ಲಿದ್ದೀರೋ, ಸ್ಕೂಲಲ್ಲಿದ್ದೀರೋ, ಆಫೀಸಲ್ಲಿದ್ದೀರೋ, ಎಲ್ಲೇ ಇರಿ, ಒಂದಂತೂ ಸತ್ಯ. ಏನು ಹೇಳಿ? ಮನವ ತೊರೆದಿರಲ್ಲ ಹೋದೆ. ನಿಮ್ಮನ್ನು ಮನಸ್ಸು ಬಿಟ್ಟು ಬಿಟ್ಟು ನೀವು ಇರಲಿಕ್ಕೆ ಸಾಧ್ಯ ಇದೆಯೋ? ಇರಲೇ ಇಲ್ಲ. ಮನಸ್ಸೇ ಸ್ವಾಮಿ ನಾವಿರುವ ಜಾಗ. ತಮ್ಮ ಅದನ್ನು ಸ್ವಚ್ಛವಾಗಿಟ್ಕೋ. ನೀನಿರುವ ಜಾಗ ನಿನ್ನ ಮನಸ್ಸು, ನೀನಿರುವ ಜಾಗ ನಿನ್ನ ಮನಸ್ಸು. ಭಗವಂತ ಏನು ಹೇಳ್ತಾ ಇರೋದು? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಬ್ಬನ ಮನಸ್ಸು ಬುದ್ಧಿ ಅನ್ನುವ ಹೃದಯದಲ್ಲಿ ಅರ್ಜುನ ನಾನೇ ಇರೋದು. ಭಗವಂತನ ಸ್ವರೂಪ ಏನು? ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ. ಜೀವನದಲ್ಲಿ ಸ್ವಾರಸ್ಯವೇ ಇಲ್ಲ ಅಂತಂತೀಯಲ್ಲೋ. ಹೃದಯದಲ್ಲಿ ಯಾರಿರೋದು ನಿನ್ನ ಮನಸ್ಸು ಬುದ್ಧಿಯಲ್ಲಿ? ಭಗವಂತ. ಭಗವಂತ ಹೃದಯದಲ್ಲಿದ್ದು, ಮನಸ್ಸಲ್ಲಿ ಬುದ್ಧಿಯಲ್ಲಿ ಹೃದಯದಲ್ಲಿ ಭಗವಂತನನ್ನು ಇಟ್ಕೊಂಡು ಆಳುತ್ತಾ ಬದುಕತಿಯಲ್ಲೋ. ಏನೋ ನೀನು ಮಾಡ್ತಾ ಇರೋದು. ಸಾರ ಸುಖ ರಸನಿಧಿ ಪರಬ್ರಹ್ಮನೇ ಹೃದಯದಲ್ಲಿರುತ್ತಿರಲು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ. ನಗು ನಗುತ್ತಾ ಬಾಳ್ತೆರಳು. ಹೊಲಸನ್ನು ಇಟ್ಕೊಳ್ಬೇಡ, ನೋವು ಬೇನೆಗಳನ್ನಲ್ಲಿ ಇಟ್ಕೊಳ್ಬೇಡ. ಸತತಂ ಸಂತುಷ್ಟ ಯೋಗಿ ಯತಾತ್ಮ ದೃಢ ನಿಶ್ಚಯ. ಸುಖ ಶಾಂತಿ ಒಂದು ದಿವಸ ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಅದು ನನ್ನ ಸ್ವರೂಪ. ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ. ಆ ಮನಸ್ಸು ಬುದ್ಧಿಯಲ್ಲಿ ಯಾವತ್ತೂ ನಾಮಸ್ಮರಣೆ. ಹೊಲಸುಗಳು ಏನೆಲ್ಲ ಗಲಾಟೆ ಉಂಟೋ ಎಲ್ಲ ಬಿಸಾಕ್ಬಿಟ್ಟಿದ್ದಾನೆ ಸ್ವಾಮಿ.
ಮನಸ್ಸು ಪರಿಶುದ್ಧವಾಗಿ, ಮನಸ್ಸು ಪ್ರಶಾಂತವಾಗಿ, ಯೋ ಮದ್ಭಕ್ತ ಅಂತ ರೀತಿಯಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತೀಯೋ ಅಂಥವನು ನನಗೆ ಪ್ರೀತಿಯವನು. ಯೋ ಮದ್ಭಕ್ತ ಸಮೇ ಪ್ರಿಯ. ನೋಡಿ, ಮೈಯರ್ಪಿತ ಮನೋಬುದ್ಧಿ, ಯಾರು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಪ್ರಶಾಂತವಾಗಿಟ್ಕೊಂಡಿದ್ದಾನೋ ಬಸ್. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷ ಅಮರ್ಷ ಭಯ ಉದ್ವೇಗೈಃ ಮುಕ್ತಃ ಸಮೇ ಭಕ್ತಃ. ಈ ಮನಸ್ಸಿನ ತಳಮಳ, ಮನಸ್ಸಿನ ಹರ್ಷ ಅಮರ್ಷ, ಅದು ಏನೆಲ್ಲ ದ್ವಂದ್ವ ತಾಪತ್ರಯಗಳಿಗೆ ನೂರಾರು ಹೆಸರುಗಳು ಸ್ವಾಮಿ. ವೀತರಾಗ ಭಯ ಕ್ರೋಧ, ಭಯ ಕ್ರೋಧ ಎಲ್ಲ ಹೊಟ್ಟೆಕಿಚ್ಚು ಮತ್ಸರ, ಇನ್ನೊಬ್ಬನ ಹಾಳಾಗ್ಲಿ ಅನ್ನೋ ಎಂತೆಂಥ ಕೆಟ್ಟ ಆಲೋಚನೆ ಅದಾದ ಆ ಮನಸ್ಸಲ್ಲಿ ಇಲ್ಲವೇ ಇಲ್ಲ ಸ್ವಾಮಿ. ಆ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಮನಸ್ಸಲ್ಲೇನುಂಟು? ಸರ್ವೇ ಭವಂತು ಸುಖಿನಃ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಬಸ್. ಮನಸ್ಸಲ್ಲಿರುವುದೇನು ಹೇಳಿ? ಸದಾಚಾರ, ಸದ್ವೃತ್ತಿ. ನನ್ನ ಮನಸ್ಸಿಗೆ ಸ್ವಾಮಿ ಎಲ್ಲ ಒಳ್ಳೆಯ ವಿಚಾರಗಳು ಮಾತ್ರ ಬರಲಿ. ಆನೋ ಭದ್ರಾಕ್ರತವಃ ಯಂತು ವಿಶ್ವತಃ ಆಯಂತು ವಿಶ್ವತಃ. ಒಳ್ಳೆಯ ವಿಚಾರಗಳು ಮಾತ್ರ ನನ್ನ ಮನಸ್ಸಲ್ಲಿ, ಕೆಟ್ಟ ವಿಚಾರಗಳಿಗೆ ಜಾಗಿಲ್ಲ. ತೆಗೆದು ಬಿಸಾಕ್ತೇನೆ. ಇಟ್ಕೋ, ಆ ರೀತಿ ಮನಸ್ಸನ್ನು ಇಟ್ಕೋ. ಒಬ್ಬ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವನೊಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಯಾರೂ ಕೂಡ ಅವನ ಬಗ್ಗೆ ಕಂಪ್ಲೇಂಟ್ ಹೇಳಲ್ಲ. ಯಸ್ಮಾತ್ ಲೋಕಃ ನ ವಿದ್ವಿಜತೆ. ಅವನಿಂದಾಗಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಇಲ್ಲ. ಮಾತ್ರ ಅಲ್ಲ, ಹೊರಗಿನ ಜನರಿಂದ ನನಗೆ ತೊಂದರೆ ಆಗ್ತಾ ಇದೆ ಅವ ಹೇಳಲ್ಲ. ಲೋಕಾತ್ ನ ಉದ್ವಿಜತೆ ಯಹ. ಅವನು ಲೋಕ ಹತ್ತಿರ ಇರೋರಿಗೆ ಯಾರಿಗೂ ತೊಂದರೆ ಕೊಡಲ್ಲ. ಅವನಿಗೆ ಲೋಕದ ಜನರಿಂದ ತೊಂದರೆ ಇಲ್ಲ. ನೋಡ, ಇವಾಗ ಹೇಳಿ, ಅಂಥ ರೀತಿ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇದ್ದಾನೆ ಅಂತಂದರೆ ಏನು ಹೇಳಿ? ಅವನಿಂದ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಇಲ್ಲ. ಯಾವ ರೀತಿಯಲ್ಲೂ ನಿಮ್ಮನ್ನು ಅವನು ಕಾರಣವಾಗಿ ಇವರಿಂದಾಗಿ ನನಗೆ ಸ್ವಾಮಿ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆಲ್ಲ ಅಶಾಂತಿ ಇಲ್ಲ. ಅವರವ್ರ ಪಾಡಿಗೆ ಅವರು, ನನ್ನ ಪಾಡಿಗೆ ನಾನು ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ನಾನು ಕಾಪಾಡಿಕೊಳ್ತೇನೆ, ಆನಂದವಾಗಿದ್ದೇನೆ. ಸ್ವಾಮಿ ಅವನಿಗೆ ಹೆಸರು ಭಕ್ತ. ಲೋಕವನ್ನು ಅವನು ಯಾವ ಕಾರಣಕ್ಕೂ ಹತ್ತಿರದ ಯಾರನ್ನೂ ಕೂಡ ತನ್ನ ಅಶಾಂತಿಗೆ ಅವರು ಕಾರಣ ಅನ್ನಲ್ಲ. ಹೊರ ಜಗತ್ತಲ್ಲಿ ಯಾರು ಬೇಕಾದರೂ ಬರಲಿ ಹೋಗಲಿ, ಅವರವರ ಪಾಡಿಗವರು ಸ್ವಾಮೀಜಿ ನೆಮ್ಮದಿಯಲ್ಲಿದ್ದೇನೆ, ಆನಂದವಾಗಿದ್ದೇನೆ. ಇದಕ್ಕನ್ನೋದು ಸ್ವಾಮಿ, ಹೊರ ಜಗತ್ತಲ್ಲಿ ನಾವು ಶಾಂತಿಯಿಂದ ಇರಬೇಕು ಅಂತಂದರೆ ಅಲ್ಲಿಗೆ ಹೋದರೆ, ಆ ಜಾಗಕ್ಕೆ ಹೋದರೆ ಈ ರೀತಿಯ ಎಲ್ಲ ವ್ಯವಸ್ಥೆಗಳಿದ್ದರೆ, ಇಂತಿಂಥ ರೀತಿಯಲ್ಲೆಲ್ಲ ಸರಿಯಾದಲ್ಲೆಲ್ಲ ಆದರೆ ಅಂದರೆ ನಾನು ಶಾಂತಿಯಲ್ಲಿರ್ತೇನೆ. ಓ, ಕಾಯ್ತಾ ಇರು. ಅಂಥ ದಿವಸ ಬರಲಿಕ್ಕೂ ಇಲ್ಲ. ಅದೇ ಸ್ವಾಮೀಜಿ ಏನು, ಅದಕ್ಕೆ ನಾನು ಅಳ್ತಾ ಇರೋದು. ನಿನ್ನ ಗ್ರಾಚಾರದಲ್ಲಿ ಬರೆದಿರೋದು ಅದೇ, ಏನು ಅಳುತ್ತಾನೆ ಇರೋದು. ನೀನು ನಗುವ ದಿವಸ ಬರಲ್ಲ. ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಎಲ್ಲ ವಿಷಮ ಪರಿಸ್ಥಿತಿಗಳ ಮಧ್ಯೆಯೂ ಪ್ರಶಾಂತವಾಗಿರ್ತೀಯೋ, ನೀನು ಎಲ್ಲಿದೆಯೋ ಅಲ್ಲೇ ವೈಕುಂಠ. ಅವ ಎಲ್ಲಿದ್ದಾನೋ ಅದೇ ಸ್ವಾಮಿ ವೈಕುಂಠ. ಅವ ವೈಕುಂಠಕ್ಕೆ ಹೋಗುವುದಲ್ಲ, ಅವನ ಮನಸ್ಸು ಇಲ್ಲೇ ವೈಕುಂಠದಲ್ಲೇ ಇದೆ ಸ್ವಾಮಿ, ಆನಂದವಾಗಿದ್ದಾನೆ. ಸತ್ತ ಮೇಲೆ ಹೋಗುವುದಲ್ಲವ. ಆಲೋಚನೆ ಮಾಡಿ, ನಿಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಟುಕೊಳ್ತೀರೋ ಆ ರೀತಿ ನಮ್ಮ ಜೀವನ. ನೆನಪಿರಲಿ, ಯಸ್ಮಾತ್ ನ ಉದ್ವಿಜತೆ ಲೋಕಃ. ಜನಗಳಿಗೆ ಅವನಿಂದ ತೊಂದರೆ ಇಲ್ಲ. ಲೋಕಾತ್ ನ ಉದ್ವಿಜತೆ ಚಯಃ. ಹೊರ ಪ್ರಪಂಚದಿಂದ ಜನಗಳಿಂದ ಅವನಿಗೆ ತೊಂದರೆ ಇಲ್ಲ, ಅವನಿಂದ ಲಾಖದ ಜನರಿಗೆ ತೊಂದರೆ ಇಲ್ಲ.
ಹರ್ಷ ಅಮರ್ಷ, ಸುಖವೋ ದುಃಖವೋ, ಲಾಭವೋ ನಷ್ಟವೋ, ಎಲ್ಲ ಸ್ಥಿತಿಯಲ್ಲೂ ಪ್ರಶಾಂತತೆಯಿಂದ ಇರುವವನು, ಅವನಿಗೆ ಹೆಸರು ತಮ್ಮ ಏನು? ಅವ ಭಕ್ತ. ಯಾರು ಮಂಗಳಾರತಿ ಎತ್ತುತ್ತಾನೋ ಅವ ಅಲ್ಲ, ಯಾರು ಅಭಿಷೇಕ ಮಾಡ್ತಾನೋ ಅವ ಅಲ್ಲ, ಯಾರು ವಿಭೂತಿಯನ್ನು ಹಚ್ಕೊಳ್ತಾನೋ ಅವ ಅಲ್ಲ, ಯಾರು ಕಚ್ಚ ಪಂಚ ಹಾಕೋತಾನೋ ಅವ ಅಲ್ಲ. ಎಲ್ಲ ವಿಷಮ ಪರಿಸ್ಥಿತಿಯ ಮಧ್ಯೆಯೂ ಹತ್ತಿರ ಇದ್ದವರಿಗೆ ಅವರಿಗೆ ನೆಮ್ಮದಿ ಶಾಂತಿಯನ್ನು ಕೊಡುವವ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ರೀತಿಯಲ್ಲಿ ಬಯಸುವವ, ಆ ಮನಸ್ಸಲ್ಲಿ ಯಾವತ್ತೂ ಶುಭ ಕಾಮನೆಗಳು ಮಾತ್ರ. ಲೋಕಾ ಸಮಸ್ತಾ ಸುಖಿನೋ ಭವಂತೋ, ಎಲ್ರಿಗೂ ಶಾಂತಿ ನೆಮ್ಮದಿ ಸಿಗಲಿ ಅನ್ನುವ ರೀತಿಯಲ್ಲಿ ಅವನ ಪ್ರಾರ್ಥನೆ. ಅವನ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಅವನ ಪ್ರಾರ್ಥನೆ ಇಲ್ಲ ಸ್ವಾಮಿ. ಆಲೋಚನೆ ಮಾಡಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ್ಯಕಾಲೇ ತವ ಸಾಯುಜ್ಯಂ ದೇಹಿ ಮೇ ಪರಮೇಶ್ವರ. ಹಿಂದಿನವರು ಕೇಳಿದ ಮಂತ್ರ ಇದು. ಕೊನೆ ಕಾಲ ಹೇಗೆ ಬರ್ತದೋ ಗೊತ್ತಿಲ್ಲ ಶಿವ. ಕೊನೆ ಕಾಲ ಹೇಗೆ ಬರುತ್ತೆ ಗೊತ್ತಿಲ್ಲ. ಅವನ ಮನಸ್ಸು ಇಷ್ಟು ಧೈರ್ಯ. ಸ್ವಾಮೀಜಿ ಸಾಯುವ ಸಮಯಕ್ಕೂ ರಾಮರಾಮ ಅಂತ ಅಂತೇನೆ, ಸಾಯುವ ಸಮಯಕ್ಕೂ ಮನಸ್ಸು ಪ್ರಶಾಂತವಾಗಿರುತ್ತೆ. ಕೊನೆ ಕಾಲದಲ್ಲೂ ಭಗವಂತನನ್ನು ಸ್ಮರಿಸಿನೇ ಶರೀರ ಬಿಡೋದು. ದೃಢತೆ ಏನು ಹೇಳಿ? ಮೈಯರ್ಪಿತ ಮನೋಬುದ್ಧಿ. ಅವನ ಮನಸ್ಸಿರೋದೇ ನನ್ನಲ್ಲಿ, ಅವನ ಶರೀರ ಮನಸ್ಸು ಬುದ್ಧಿ ಇರೋದೇ ನನ್ನಲ್ಲಿ. ಅವನು ಶಾಂತವಾಗಿ ಶರೀರವನ್ನು ಬಿಡ್ತಾನೆ. ಹೆದರಿಕೆ ಬೇಡ. ಹೇಳಿ. ಹರ್ಷ ಅಮರ್ಷ ಭಯ ಉದ್ವೇಗ ಎಲ್ಲ ಮನಸ್ಸಿನ ತಳಮಳ ತೈಹಿ ಮುಕ್ತ, ಅಂಥದ್ದು ಯಾವುದು ಅವನ ಹತ್ರ ಬರೋದಿಲ್ಲ. ಒಂದು ದೃಢ ನಿರ್ಧಾರ ಏನು? ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇ ವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ತವ ಚರಣೌ ಮರಣೇಪಿ ಚಿಂತಯಾಮಿ. ನನ್ನ ಮನಸ್ಸು ನಿನ್ನ ಮನಸ್ಸು ಪರಮಾತ್ಮನ ಶ್ರೀಚರಣಗಳನ್ನು ಸ್ಮರಿಸಿಕೊಂಡೇ ಶರೀರವನ್ನು ಬಿಡೋದು. ಇಷ್ಟು ಖಂಡಿತ ಅದು ಹಾಗೆ ಆಗ್ತದೆ ಸ್ವಾಮಿ. ಯಾಕೆ? ಧೈರ್ಯ ಯಾರ್ದು? ಅವಂದೇ. ಸ್ಥಿರತೆ ಯಾರ್ದು? ಅವಂದೇ. ಸಂಕಲ್ಪ ಯಾರ್ದು? ಅವಂದೇ. ಅವನ ಮನಸ್ಸು ಯಾವಾಗ ನಿರ್ಧಾರ ಮಾಡ್ತದೋ ಅದೇ ರೀತಿಯಲ್ಲಿ ಶರೀರವನ್ನು ಬಿಡ್ತದೆ ಸ್ವಾಮಿ. ಅದೇ ರೀತಿಯಲ್ಲೇ ಶರೀರವನ್ನು ಬಿಡ್ತದೆ. ಯಾಕೆ ಕೇಳಿ? ದೃಢ ನಿಶ್ಚಯ. ನಾವು ಯಾವ ರೀತಿ ಮನಸ್ಸನ್ನು ಇಟ್ಕೊಳ್ತೇವೋ ಅದೇ ರೀತಿ ಆಗೋದು ಸ್ವಾಮಿ. ಅದೇ ರೀತಿ ಆಗೋದು. ನಾವು ಹೆದರಿ 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 ಗಲಾಟೆ ಮಾಡ್ತೇವೋ ಹೆದರಿ ಸಾಯೋದು. ಯಾರ ಸಂಕಲ್ಪ? ಮಯ್ಯರ್ಪಿತ ಮನೋಬುದ್ಧಿ ಹರ್ಷ ಅಮರ್ಷ ಭಯ ಉದ್ವೇಗ ಈ ಎಲ್ಲ ದ್ವಂದ್ವ ತಾಪತ್ರಯಗಳಿಂದ ಮುಕ್ತ, ಬಿಡುಗಡೆಯನ್ನು ಪಡೆದವನು. ಯಾತಕ್ಕೆ? ಆ ಮನಸ್ಸಿನ ಪ್ರಶಾಂತತೆ. ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ, ನಾಮಸ್ಮರಣೆಯನ್ನು ಮಾಡಿಕೊಂಡೇ ಶರೀರವನ್ನು ಬಿಡೋದು. ಕೊನೆ ಕಾಲಕ್ಕೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ್ಯಕಾಲೇ ತವ ಸಾಯುಜ್ಯಂ. ಪರಮಾತ್ಮನ ಸಾನ್ನಿಧ್ಯದಲ್ಲೇ, ಪರಮಾತ್ಮನ ಚಿಂತನೆಯಲ್ಲೇ ಶರೀರವನ್ನು ಬಿಡ್ತೇನೆ. ಹಾಗೇ ಆಗುತ್ತೆ ಸ್ವಾಮಿ. ಮನಸ್ಸಿನ ದೃಢತೆ, ದೃಢ ನಿಶ್ಚಯ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸ್ವಾಮಿ, ನಾವು ಮಾಡುವ ಭಕ್ತಿಯನ್ನು ನೀವು ನೋಡಿ, ಪರಮಾತ್ಮ ಗೀತೆಯಲ್ಲಿ ಹೇಳುವ ಭಕ್ತನ ಲಕ್ಷಣಗಳನ್ನು ನೋಡಿ. ಯಾರು ಸ್ವಾಮಿ ಭಕ್ತ? ಅನಪೇಕ್ಷ. ಅವ ಕೇಳುವಂಥದ್ದು ಏನಿಲ್ಲ.
ಅವ ಕೇಳುವಂಥದ್ದೇನಿಲ್ಲ. ಕೇಳುವಂಥದ್ದನ್ನುವಂಥ ಅಹಂಕಾರ, ಕೇಳುವಂಥವನೋ ಅನ್ನುವ ಅಹಂಕಾರ ಇದ್ದರೆ ಅದೇ ಸ್ವಾಮಿ ಹೊಲಸು. ಅದೇ ಹೊಲಸು ಅಂದ್ರೇನು? ನಮ್ಮ ಮನಸ್ಸು ಬುದ್ಧಿಯ ದೃಢತೆ ಇದೆ ನೋಡಿ. ಏನು ಹೇಳಿ? ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ, ಆನಂದ ಶಾಂತಿಯನ್ನೂ ಕೊಟ್ಟಿದ್ದಾನೆ. ಮನಸ್ಸು ಬುದ್ಧಿಯ ಬುಡದಲ್ಲಿರುವುದು ಅವನೇ, ಕೊಡುವಂಥದ್ದೇನಿಲ್ಲ, ಅವನಿಲ್ಲೇ ಇದ್ದಾನೆ. ನನ್ನ ಮನಸ್ಸಿನ ತಳಮಳವನ್ನು ನಾನು ಮಾಡಿಕೊಳ್ಳಬಾರದು, ಮನಸ್ಸಿನ ಪ್ರಶಾಂತತೆಯನ್ನು ನಾನು ಕಾಪಾಡಿಕೊಳ್ಬೇಕು. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು. ಸಂತ ಬಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದುತ್ತಿರು. ನಿನ್ನಂತಃಕರಣವನ್ನು ತಿದ್ದುತ್ತಾ ಇರು. ಅದು ಗಲಾಟೆ ಮಾಡ್ತದೆ, ಮತ್ತೆ ಪ್ರಶಾಂತತೆಗೆತ, ಮತ್ತೆ ಕೆರಳ್ತದೆ, ಹೆಡೆ ಏರ್ತದೆ, ಮತ್ತೆ ಪ್ರಶಾಂತತೆಗೆತ. ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಂತಷ್ಟು ನಾವು ಭಗವಂತನ ಜೊತೆಯಲ್ಲಿ. ಸ್ವಾಮಿ ನೆನಪಿರಲಿ, ಸ್ವಾಮೀಜಿ ನನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ ಅನ್ನುವುದಕ್ಕೆ ಸಾಕ್ಷಿ ಏನು ತಮ್ಮ? ಮನಸ್ಸಾಗಿದೆ, ದೇವರ ಜೊತೆ ಇಲ್ಲ, ದೇವರು ನಿನ್ನ ಜೊತೆಗಿಲ್ಲ ಕಣೋ. ಈಗ ಹೇಳಿ, ದೇವರ ಮೇಲೆ ಯಾಕೆ ಹಾಕೋದು ನಾವು ಹೇಳಿ? ಸ್ವಾಮೀಜಿ ಮನಸ್ಸು ಸ್ಥಿರವಾಗಿದೆ, ಸಂತೋಷವಾಗಿದೆ, ಪ್ರಶಾಂತವಾಗಿದೆ. ಭಗವಂತನ ಜೊತೆಯಲ್ಲಿ ನೀನು. ಭಗವಂತ ಬರುವುದಲ್ಲ, ಭಗವಂತ ಇರುವುದು. ಆ ಮನಸ್ಸು ತಳಮಳಗೊಳ್ಳದೆ ಸ್ಥಿರವಾಗಿ ನಿಂತಿದೆಯೋ ಅವನ ಜೊತೆಯಲ್ಲೇ ನಾವು. ಸ್ವಾಮಿ ಯೋ ಮದ್ಭಕ್ತ ಸಮೇ ಪ್ರಿಯ ಅನಪೇಕ್ಷ. ಅವನಿಗೆ ಬೇಕು ಬೇಕನ್ನುವ ಯಾವುದೂ ಇಲ್ಲ. ಬೇಕು ಬೇಕನ್ನುವಂಥದ್ದನ್ನುವಂಥದ್ದು ಯಾರ ಅರೆ ಹೊರಗಿಂದ ಏನೋ ಬರುವಂಥದ್ದನ್ನುವಂಥದ್ದಿದ್ರೆ ಬೇಕು. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಸ್ವಾಮಿ. ಆನಂದ ಶಾಂತಿ ಅಲ್ಲೇ ಇದೆ ಮನಸ್ಸು ಬುದ್ಧಿಯಲ್ಲಿ. ಮತ್ತೆ ಕೇಳುವಂಥದ್ದೇನುಂಟು? ಏನಿಲ್ಲ. ಅನಪೇಕ್ಷ, ಅಪೇಕ್ಷೆ ಅನ್ನುವಂಥದ್ದೇ ಇಲ್ಲ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಕಾಮಾನ್ ಸರ್ವಾನ್ ಪ್ರಜಹಾತಿ. ಸಮುದ್ರದ ಉದಾಹರಣೆ ಕೊಡೋದು ಭಗವಂತ. ಭಗವಂತ ಯಾರ ಉದಾಹರಣೆಯನ್ನು ಕೊಡೋದು? ಸಮುದ್ರ. ಸಮುದ್ರ ಏನಾದರೂ ಕೇಳ್ತದ ಸ್ವಾಮಿ? ನಮ್ಮ ಓವರ್ ಹೆಡ್ ಟ್ಯಾಂಕ್ ಖಾಲಿ ಆಗ್ತದೆ, ನಮ್ಮ ಸಂಪು ಖಾಲಿ ಆಗ್ತದೆ, ನಮ್ಮ ಕೆರೆ ಖಾಲಿ ಆಗ್ತದೆ, ನಮ್ಮ ನದಿ ಬತ್ತಿ ಹೋಗ್ತದೆ. ಸಮುದ್ರ ಮಾತ್ರ ಬತ್ತಿ ಹೋಗಲ್ಲ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಆಸಮಂತಾತ್ ಪೂರ್ಣ. ಅದು ಯಾವತ್ತೂ ತುಂಬಿ ತುಳುಕ್ತಾ ಇರ್ತದೆ ಸ್ವಾಮಿ. ಅದಕ್ಕನ್ನೋದು ಸಾಗರ, ಸಮುದ್ರ. ಸಮುದ್ರದಲ್ಲಿ ನೀರಿಲ್ಲ ಅಂತೇಳಿ ಎಲ್ಲಿ ಆಗಿದ್ದೀರಿ? ಇಲ್ಲ, ಸಮುದ್ರದಲ್ಲಿ ಯಾವತ್ತೂ ನೀರಿದೆ. ಸಮುದ್ರದಲ್ಲಿ ನೀರೇ ಇರೋದು. ಅದು ನೀರು ಕೇಳ್ತದ? ಮರುಭೂಮಿಯಲ್ಲಿ ಏನಿರೋದು? ಬರೇ ಮರಳೆ. ಮರುಭೂಮಿಯಲ್ಲಿ ಮರಳೆ ಇರೋದು ಸ್ವಾಮಿ. ಸಮುದ್ರದಲ್ಲಿ ನೀರೇ ಇರೋದು. ಅದಕ್ಕೆ ಸ್ವಲ್ಪ ನೀರು ಬಂತು ಅಂತ ಇಟ್ಕೊಳ್ಳಿ, ಅದು ಕೆರಳೋದಿಲ್ಲ, ಅದು ಉಕ್ಕಿ ಹರಿಯುವುದಿಲ್ಲ. ಸ್ವಲ್ಪ ನೀರೇನಾದರೂ ಕಡಿಮೆ ಆದರೂ ಕೂಡ ಮತ್ತೆ ಅದೇ ಮಳೆಯಲ್ಲಿ ಅದೇ ನೀರು ಮತ್ತೆ ಅಲ್ಲಿಗೆ ಬರುವುದು. ಆನಂದವಾಗಿರುವವನು ಸ್ವಾಮಿ. ಒಬ್ಬ ಭಕ್ತ, ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ ತನ್ನ ಸುಖಕ್ಕಾಗಿ ಹೊರಗಿನ ವಿಷಯಗಳನ್ನು ಆಶ್ರಯಿಸಲ್ಲ. ಅನಪೇಕ್ಷ. ಒಂದು ವರ್ಷದ ಮಗುವನ್ನು ನೋಡ್ಬೇಕು ನೀವು. ಸಣ್ಣ ಮಗುವನ್ನು ಹಾಗೆ ಮಲಗಿಸ್ತಾರೆ. ಆ ಮಗುವನ್ನು ನೋಡಿ ಅಂತೆ ಖುಷಿಯಲ್ಲಿ ಕುಣಿತಾ ಇರ್ತಾರೆ, ನಗುತ್ತಾ ಇರುತ್ತೆ ಸ್ವಾಮಿ. 1 ವರ್ಷದ 2 ವರ್ಷದ ಎಲ್ಲಿದ್ದದ್ರಿ ನಾವು? ಇದೇ ಜಗತ್ತಲ್ಲಿ. ಇವಾಗ ಎಷ್ಟು ವರ್ಷ? 70. ಇವಾಗ ಇರೋದಲ್ಲಿ ಇದೇ ಜಗತ್ತಲ್ಲಿ. ಇವಾಗ ಏನಾಗಿದೆ? ಆ ಮುಖ ಅನ್ನುವಂಥದ್ದಿಷ್ಟು ಕರಟಿ ಹೋಗಿದೆ ಸ್ವಾಮಿ, ಮುಖ ನೋಡೋಕ್ಕಾಗಲ್ಲ. ಆದದ್ದೇನು ಹೇಳಿ? ಉಸಿರಾಡುವುದಕ್ಕೆ ಗಾಳಿ ಇಲ್ವಾ? ಉಂಟು. ಕುಡಿಯುವುದಕ್ಕೆ ನೀರಿಲ್ವಾ? ಉಂಟು. ಊಟಕ್ಕೇನು ಕಡಿಮೆ ಆಗಿದೆ? ಬೇಕಾದಷ್ಟುಂಟು. ಸ್ವಲ್ಪ ಊಟ ಜಾಸ್ತಿ ಆಗಿರಬೇಕು. ಸ್ವಾಮಿ ದೇವರು ಏನು ಕಡಿಮೆ ಮಾಡಿದ್ದಾನೆ ಸ್ವಾಮಿ?
ಮನಸ್ಸಲ್ಲಿ ಏನೋ ಒಂದು ಆಗಬೇಕಾಗಿದ್ದಾಗಲಿಲ್ಲ, ಮನಸ್ಸಲ್ಲಿ ಏನೋ ಕೊರತೆ ಇದೆ, ಅದು ಅಳೋದು ಸ್ವಾಮಿ ಹಿಡ್ಕೊಂಡು. ನಮಗೆ ನಗುವ ದಿವಸ ಬರಲ್ಲ ಸ್ವಾಮಿ, ನಾವು ನಗನಗುತ್ತಾ ಇರುವ ದಿವಸ ಬರಲ್ಲ. ಯಾಕೆ? ನಮ್ಮ ಅದೇನೋ ಕೊಳಕನ್ನು ಹಿಡ್ಕೊಂಡು ಕೂತಿದ್ದೇವೆ ಸ್ವಾಮಿ. ತಮ್ಮ, ಅನಪೇಕ್ಷ, ಯಾವುದು ಅವನಿಗೆ ಬೇಡ, ಮನಸ್ಸು ಸಂತೋಷವಾಗಿದೆ. ಶುಚಿಹಿ, ಶುಚಿಹಿ ಅಂದ್ರೇನು? ಮನಸ್ಸಲ್ಲಿ ಕೊಳಕಿಲ್ಲ. ದಕ್ಷ, ಅನಪೇಕ್ಷ ಶುಚಿಹಿ ದಕ್ಷ. ದಕ್ಷ ಅಂದ್ರೇನು? ಮಾಡುವ ಕೆಲಸವನ್ನು ಕಾರ್ಯ ದಕ್ಷ, ಸರಿಯಾಗಿ ಮಾಡ್ತಾನೆ ಸ್ವಾಮಿ. ಮಾಡುವ ಕೆಲಸವೆಲ್ಲವೂ ಭಗವಂತನ ಪೂಜೆ, ಮಾಡುವ ಕೆಲಸವೆಲ್ಲವನ್ನು ಸರಿಯಾಗಿ ಮಾಡ್ತಾನೆ. ದಕ್ಷ, ಕಾರ್ಯದಕ್ಷ. ಉದಾಸೀನ, ಯಾವುದನ್ನು ಹಚ್ಚಿಕೊಳ್ಳಲ್ಲ. ಗತವ್ಯತಃ, ಮನಸ್ಸಿಗೆ ಬರುವ ನೋವು ಬೇನೆಗಳನ್ನೆಲ್ಲ ತತ್ಕ್ಷಣ ಕೆಳಗೆ ಹಾಕಿ ಆಯಿತು. ಯಾಕೆ? ಹೊಲಸನ್ನು ಯಾಕೆ ಇಟ್ಕೋಬೇಕು? ಹೊಲಸನ್ನುವ ರೀತಿಯಲ್ಲಿ ಯಾಕೆ ಇಟ್ಕೊಳ್ಬೇಕು, ಅನುಭವಿಸಬೇಕು? ಇಲ್ಲ. ಗತವ್ಯತಃ, ಪೆಟ್ಟುಗಳು ಬೀಳ್ತವೆ, ನಷ್ಟ ಆಗ್ತದೆ, ಅಲುಗಾಡಿಸುವ ರೀತಿಯಲ್ಲಿ ಏನೇನೋ ಬೀಳ್ತದೆ. ಮನಸ್ಸನ್ನು ಎಲ್ಲ ಹೊಲಸಿಂದ ದೂರ ಮಾಡಿ ನಗು ನಗುತ್ತ ಬಾಳ್ತೆರಳು. ಸ್ವಾಮಿ, ನಗುಮನದಿಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು. ಯಾಕೆ ಹೀಗಾಯಿತು? ದೇವ್ರು ಯಾಕೆ ಹೀಗೆ ಮಾಡಿದ? ಇದು ನನಗೆ ಯಾಕೆ ಸಿಗಲಿಲ್ಲ? ಗಲಾಟೆ ಮಾಡಬೇಡ. ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ತೆರಳು. ತಮ್ಮ, ಈ ಜಗತ್ತಲ್ಲಿ ನಗು ನಗುತ್ತ ಬಾಳಿ ಸಂತೋಷದಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಉಂಟು ಕಣೋ, ಮನಸ್ಸು ಪ್ರಶಾಂತವಾಗಿದ್ದರೆ. ಸ್ವಾಮಿ, ನಾನು ಬಯಸುವಂಥದ್ದೇನಿಲ್ಲ, ದೇವರೆಲ್ಲ ಕೊಟ್ಟಿದ್ದಾನೆ, ಸಂತೋಷವಾಗಿದ್ದೇನೆ. ಯಾಕೆ ಸ್ವಾಮಿ ಹೇಳಬಾರ್ದು? ಏನು ಕಡಿಮೆ ಮಾಡಿದ್ದಾನೆ ದೇವರು? ಭಗವಂತ ಏನು ಕಡಿಮೆ ಮಾಡಿದ್ದಾನೆ ಹೇಳಿ? ಸೂರ್ಯ ಉದಯಿಸಲಿಲ್ವಾ? ಉದಯಿಸಿದ್ದಾನೆ. ಕೃತಯುಗದಿಂದ ಇವತ್ತಿನ ತನಕ ಒಂದು ನಿಮಿಷ ಏನಾದರೂ ತಡ ಆಗಿದ್ದರೆ ಸೂರ್ಯೋದಯಕ್ಕೆ ಇಲ್ವೇ? ಸಮುದ್ರದ ಏರಿಳಿತಕ್ಕೆ ಇಲ್ವೇ? ಬೀಸುವ ಗಾಳಿಗೆ ಇಲ್ವೇ? ಚಂದ್ರೋದಯ ಚಂದ್ರಾಸ್ತಮ. ಸ್ವಾಮೀಜಿ, ಜಗತ್ತು ಇಷ್ಟು ಚಂದದಲ್ಲಿ ನಡೀತಾ ಇದೆ, ಮತ್ತು ನೀನು ಯಾಕೆ ಅಳುತ್ತಾ ಇರೋದು? ಸ್ವಾಮೀಜಿ, ನಿಮಗೆಲ್ಲ ಗೊತ್ತಾಗಲ್ಲ ಸ್ವಾಮಿ. ಇವು ಅಳ್ತಾ ಇರೋದು ಏನು ಹೇಳಿ? ಇವನಿಗೇನು ಬೇಕೋ ಏನೋ, ಯಾರೋ ಬೈದು ಹೋಗಿದ್ದಾರೆ, ಏನೋ ಒಂದು ನೋವು ಬೇನೆ, ಇವನದೊಂದು ಸಣ್ಣ ಒಂದು ನೋವು ಬೇನೇನು ಹಿಡ್ಕೊಂಡು ಇವನು ಇದು 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 ಏನು ಅನ್ನಬೇಕು ಸ್ವಾಮಿ ನಾವು? ತಮ್ಮ, ಹೊಲಸನ್ನು ಇಟ್ಕೊಂಡು ಅಳಬೇಡ. ಅನಪೇಕ್ಷ ಶುಚಿ, ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುವವನು. ದಕ್ಷ, ಮಾಡುವ ಕೆಲಸವನ್ನು ಸರಿಯಾಗಿ ಮಾಡುವವನು. ಉದಾಸೀನ, ಮನಸ್ಸಿಗೆ ಹಚ್ಚಿಕೊಳ್ಳದವನು. ಏರು ತಗ್ಗುಗಳು ಬರಬಹುದು, ತಾನು ಬಯಸಿದ್ದಾಗಲಿಲ್ಲ ಅಂತಿರಬಹುದು, ಯಾವುದನ್ನೋ ಮನಸ್ಸಿಗೆ ಹಚ್ಚಿಕೊಳ್ಳುತ್ತದೆ. ಅದದ ಎಲ್ಲವೂ ಸರಿ ಹೋಗ್ತದೆ. ಭಗವಂತ ಇದ್ದಾನೆ, ನಾನು ಹುಟ್ಟುವ ಮೊದಲು ಭಗವಂತನೇ ಇದನ್ನು ನೋಡಿಕೊಳ್ತಾ ಇದ್ದದ್ದು, ಈಗಲೂ ಭಗವಂತ ಒಬ್ಬ ಇದ್ದಾನೆ, ಎಲ್ಲವನ್ನೂ ನೋಡಿಕೊಳ್ತಾ ಇದ್ದಾನೆ, ಎಲ್ಲವೂ ಸರಿ ಹೋಗ್ತದೆ. ಆ ದೃಢತೆ, ಆ ವಿಶ್ವಾಸ, ಆ ಧೈರ್ಯ, ನಗು ನಗುತ್ತ ಬಾಳ್ತೆರಳು. ಆ ಶ್ಲೋಕಗಳು ನೋಡಿ ಸ್ವಾಮಿ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ. ಗತವ್ಯತಃ ಅಂದ್ರೇನೋ? ಬಿದ್ದ ನೋವನ್ನು ದೂರ ಇಟ್ಟುಕೊಳ್ಳುವವನು. ಸರ್ವಾರಂಭ ಪರಿತ್ಯಾಗಿ, ಸರ್ವ ಆರಂಭ, ಹೊರಗಿನ ಎಲ್ಲ ಕರ್ಮಗಳು ಕೆಲಸಗಳು ಮತ್ತೊಂದು ಪುನೊಂದು. ಈ ರೀತಿಯ ಕೆಲಸ ಮಾಡುವುದರಿಂದ ನಾಳೆ ಸುಖವನ್ನು ಗಳಿಸ್ತೇನೆ, ಈ ರೀತಿಯ ಕೆಲಸದಿಂದ ನಂತರ ನಾನು ಸುಖವನ್ನು ಗಳಿಸ್ತೇನೆ ಅಂತ ಭ್ರಾಂತಿಯನ್ನು ಬಿಟ್ಟವ ಸ್ವಾಮಿ. ಸರ್ವಾರಂಭ ಪರಿತ್ಯಾಗಿ, ಅವನಿಗೆ ಗೊತ್ತು ಶಾಂತಿ ಬರುವಂಥದ್ದಲ್ಲ. ನಾನು ಅದಕ್ಕೇನು ಹೇಳುವುದು? ನಾನು ಕೆಲಸ ಮಾಡಿ, ನಾನು ಕರ್ಮ ಮಾಡಿ, ನಾನು ಶಾಂತಿಯನ್ನು ಗಳಿಸುವುದು ಅಲ್ಲ. ಶಾಂತಿ ಸುಖ ನನ್ನಲ್ಲೇ, ನನ್ನ ಸ್ವರೂಪವೇ ಶಾಂತಿ. ಭಗವಂತ ಮೊದಲೇ ಕೊಟ್ಟಿದ್ದಾನೆ, ಅದು ಗಳಿಸುವಂಥದ್ದಲ್ಲ. ಸರ್ವಾರಂಭ ಪರಿತ್ಯಾಗಿ ನ ಕರ್ಮಣ ನ ಪ್ರಜಯಾ ನ ಧನೇನ. ಅದು ಕರ್ಮದಿಂದ ಬರುವಂಥದ್ದಲ್ಲ, ಹಣದಿಂದ ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಜನಗಳ ಸಹಿತ ಸಿಗುವಂಥದ್ದಲ್ಲ. ಆನಂದ ಶಾಂತಿ ನಿನ್ನ ಸ್ವರೂಪ ತಮ್ಮ. ಮನಸ್ಸನ್ನು ಪ್ರಶಾಂತವಾಗಿಟ್ಕೋ.
ಮನಸ್ಸನ್ನು ಶಾಂತವಾಗಿಟ್ಕೋ. ಆನಂದ ಶಾಂತಿ ಅಲ್ಲೇ ಇದೆ. ಇವಾಗ ಹೇಳಿ, ಸರ್ವಾರಂಭ ಪರಿತ್ಯಾಗಿ. ರಮಣ ಮಹರ್ಷಿಗಳ ಅದೇನದು ಮೊದಲನೇ ಶ್ಲೋಕ. ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದಧೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. ಅದು ಕರ್ಮದಿಂದ ಪಡೆಯುತ್ತೇನೆ ಶಾಂತಿಯನ್ನು ಅಂತ ನೀನು ಹೊರಟ್ರೆ ತಮ್ಮ, ಗತಿ ನಿರೋಧಕಂ, ನಿನಗೆ ಶಾಂತಿ ಸಿಗಲ್ಲ. ಶಾಂತಿ ಸಿಗಬೇಕು ಅನ್ನುವಂಥದ್ದಿದ್ರೆ ಒಂದು ಕೆಲಸ ಮಾಡು. ಏನು? ಮನಸ್ಸನ್ನು ಶಾಂತವಾಗಿಟ್ಕೋ. ಮನಸ್ಸನ್ನು ತಳಮಳ ಆಗುವುದಕ್ಕೆ ಬಿಡಬೇಡ. ಮನಸ್ಸು ಕುಣಿಯುವ ರೀತಿಯಲ್ಲಿ ಗಲಾಟೆ ಮಾಡುವಂಥದ್ದನ್ನು ನಿಲ್ಲಿಸಿ ಸಮತ್ವಂ, ಸಮಾಧಾನದಿಂದ ಮನಸ್ಸು ಬುದ್ಧಿಯನ್ನು ಇಟ್ಕೊಳ್ತೀಯೋ ಸ್ವಾಮಿ, ಅದೇ ಶಾಂತಿ. ಶಾಂತಿ ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಒಂದು ದಿವಸ ಸಿಗುವಂಥದ್ದಲ್ಲ. ಸ್ವಾಮೀಜಿ ನನಗೆ ಜೀವನದಲ್ಲಿ ಶಾಂತಿ ಯಾವಾಗ ಸಿಗ್ತದೆ? ಸುಳ್ಳು. ಶಾಂತ ಸ್ವರೂಪ ನಾನೇ. ಇಂದ್ರಿಯ ಮನಸ್ಸು ಬುದ್ಧಿಗಳ ತಳಮಳ ಅನ್ನುವಂಥದ್ದು ನಿಂತರೆ ಸಾಕು, ಶಾಂತಿ ಅಲ್ಲೇ. ನನ್ನ ಸ್ವರೂಪವೇ ಶಾಂತಿ. ಅದನ್ನು ನಿರ್ಧಾರ ಮಾಡಿಕೋ. ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕೆ ನಾಮಸ್ಮರಣೆ. ಆ ಭಗವಂತನ ನಾಮಸ್ಮರಣೆಯ ಮೂಲಕ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡು ಬದುಕು. ಇವಾಗ ಹೇಳಿ, ಯೋ ಮದ್ಭಕ್ತ ಸಮೇ ಪ್ರಿಯ. ಭಕ್ತನ ಲಕ್ಷಣಗಳನ್ನು ನೋಡಿ. ಏನಾದರೂ ಲಿಸ್ಟ್ ಉಂಟಾ? ಪೂಜೆಗೆ ಏನೇನು ಐಟಮ್ಗಳು ಬೇಕು, ಯಾವ ರೀತಿಯಲ್ಲಿ ಶುರು ಮಾಡಬೇಕು, ಏನು ಮಂತ್ರಗಳನ್ನು ಹೇಳಬೇಕು, ಯಾವ ರೀತಿಯಲ್ಲಿ ಭಗವಂತನನ್ನು ನಾನು ಆರಾಧಿಸಬೇಕು, ಯಾವುದೂ ಇಲ್ವೇ ತಮ್ಮ? ಮನಸ್ಸು ಬುದ್ಧಿಯ ಹಿಂದಿರುವ ಭಗವಂತ, ಅವನ ಸ್ವರೂಪನ ಶಾಂತಿ ಸಿಗಬೇಕು. ಮನಸ್ಸಿನ ಸ್ಥಿರತೆ, ಮನಸ್ಸಿನ ಪ್ರಶಾಂತತೆ, ಚಿತ್ತ ಸಮಾಧಾನ, ಅದನ್ನು ಕಾಪಾಡಿಕೋ. ಶಿವ ಶಂಭೋ ಹರ ಹರ ಶಂಭೋ, ಶಿವ ಶಂಭೋ ಹರ ಹರ ಶಂಭೋ, ಭವನಾಶ ಕೈಲಾಸ ನಿವಾಸ, ಶಿವ ಶಂಭೋ ಹರ ಹರ ಶಂಭೋ, ಪಾರ್ವತೀಪತೆ ಹರೇ ಪಶುಪತೆ, ಗಂಗಾಧರ ಶಿವ ಗೌರೀಪತೆ, ಪಾರ್ವತೀಪತೆ ಹರೇ ಪಶುಪತೆ, ಗಂಗಾಧರ ಶಿವ ಗೌರೀಪತೆ, ಹರ ಗಂಗಾಧರ ಶಿವ ಶಂಭೋ ಹರ ಹರ ಶಂಭೋ, ಶಿವ ಶಂಭೋ ಹರ ಹರ ಶಂಭೋ, ಹರ ಹರ ಶಂಭೋ. ನಮಃ ಪಾರ್ವತೀಪತಯೇ. ಸದ್ಗುರುನಾಥ್ ಮಹಾರಾಜ್ ಕಿ. ನಾಳೆ